In the last class, we have been discussing about the distinction between Hindu undivided family and partnership as forms of business organization. ಅಂದ್ರೆ ವ್ಯಾಪಾರಿ ಸಂಸ್ಥೆಗಳಾಗಿರುವಂತಹ ಹಿಂದೂ ಒಟ್ಟು ಕುಟುಂಬ ಮತ್ತು ಪಾಲುದಾರಿಕಾ ಸಂಸ್ಥೆಗಳು ಇವುಗಳ ನಡುವೆ ಇರೋ ವ್ಯತ್ಯಾಸ ಏನು ಅಂತ ತಿಳ್ಕೊಂತಾ ಇದ್ವಿ. ಅದಕ್ಕೆ ಮುಂಚೆ ಇನ್ನೊಂದು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಏನಂದ್ರೆ ಪಾರ್ಟ್ನರ್ಶಿಪ್ ಕ್ಯಾನ್ be creation only of contract and not by status, or a person cannot become a partner in a firm by status, but it is only through agreement. ಅಂದ್ರೆ ಒಪ್ಪಂದದ ಮೂಲಕ ಮಾತ್ರ ಒಬ್ಬ ವ್ಯಕ್ತಿ ಒಂದು ಪಾಲುದಾರಿಕಾ ಸಂಸ್ಥೆಯ ಸದಸ್ಯನಾಗಬಹುದು ಹೊರತು ಅವನ ಒಂದು ಸ್ಥಾನದಿಂದ ಆಗ್ಲಿ ಆ ಸ್ಥಾನದಿಂದ ಅವನಿಗೆ ಆ ಒಂದು ಸದಸ್ಯತ್ವ ಸಿಗೋದಿಲ್ಲ. ದಟ್ಸ್ ವಾಟ್ ವಿ ಸ್ಟಡಿಡ್. ಮತ್ತೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೂ ಮತ್ತೆ ಪಾಲುದಾರಿಕಾ ಸಂಸ್ಥೆಗಳಿಗೂ ವ್ಯತ್ಯಾಸಗಳು ನಾವು ಒಂದು 2-3 ನೋಡಿದ್ವಿ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅವುಗಳನ್ನ ಮುಂದುವರಿಸೋಣ. ಆಮೇಲೆ ಕಂಪನಿಗೂ ಮತ್ತೆ ಈ ಪಾಲುದಾರಿಕಾ ಸಂಸ್ಥೆಗೂ ಇರೋ ವ್ಯತ್ಯಾಸ ಅನ್ನೋದನ್ನ ಅದರ ನಂತರ ತಿಳ್ಕೊಳ್ಳೋಣ. ಸೊ ದಟ್ ಇಸ್ ದ ಪ್ಲಾನ್ ಆಫ್ as far as today's class. ಕಾಣಿಸ್ತಾ ಇದೆಯಾ ಸ್ಲೈಡ್ಸ್? ಇಸ್ ದ ಸ್ಲೈಡ್ಸ್ ವಿಸಿಬಲ್? Yes, sir. Yes. Okay. Yes. I think this is done. This slide is done. When this is done, yes, ಮೊದಲನೇದಾಯ್ತಲ್ಲ, becoming a partner is based on agreement, and being a member of Hindu undivided family is based on status. ಆ ವ್ಯಕ್ತಿಯ ಸ್ಥಾನ, ಅವನು ಮದುವೆಯಿಂದ ಬಂದಿರಬಹುದು ಅಥವಾ ಆತ ಅಡಾಪ್ಷನ್ ಇಂದ ದತ್ತುಕದಿಂದ ಬಂದಿರಬಹುದು ಅಥವಾ ಆ ಒಂದು ಕುಟುಂಬದ ಸದಸ್ಯರ ಮಕ್ಕಳಾಗಿ ಹುಟ್ಟಿರ್ಬೋದು. In all these cases, they become members of the family, as well as they will have a share in the joint family business. Whereas in case of our partnership, if you want to become a partner, it has to be only through an agreement and by no other means. ಕೇವಲ ಅಗ್ರಿಮೆಂಟ್ ಮೂಲಕ ಮಾತ್ರನೇ ಒಟ್ಟು ಕುಟುಂಬದ ಪಾಲುದಾರಿಕಾ ಸಂಸ್ಥೆಯ ಸದಸ್ಯನಾಗಬಹುದು ನೀವು ಅಥವಾ ಪಾಲುದಾರನಾಗಬಹುದು. ಅದು ಫಸ್ಟ್ ಡಿಫ್ರೆನ್ಸ್. ಎರಡನೇದು ಓದಿದ್ವಿ, ಇಫ್ ಐ ಆಮ್ ನಾಟ್ ರಾಂಗ್, ಎರಡನೇದು ಆಯ್ತು ಅನ್ಸುತ್ತಲ್ಲ. ಪಾರ್ಟ್ನರ್ಸ್ ಆರ್ ಏಜೆಂಟ್ಸ್, ಅವರ ಕೋಪಾರ್ಟ್ನರ್ಸ್ ಅಂತ ದಾಯಾದಿಗಳಿದಾವಲ್ಲ, ಸದಸ್ಯರು, ಒಟ್ಟು ಕುಟುಂಬದ ಸದಸ್ಯರಿದಾರಲ್ಲ, ಅವರು ಒಬ್ರು ಇನ್ನೊಬ್ಬರ ಕಾರ್ಯಭಾರಿ ಆಗಿರೋದಿಲ್ಲ. ದೇ ಆರ್ ನಾಟ್ ಏಜೆಂಟ್ಸ್ ಆಫ್ ಈಚ್ ಅದರ್. ವೆರಸ್ ಈಚ್ ಪಾರ್ಟ್ನರ್ ಈಸ್ ಅನ್ ಏಜೆಂಟ್ ಆಫ್ ಆಲ್ ಅದರ್ ಪಾರ್ಟ್ನರ್ಸ್. 10 ಜನ ಪಾರ್ಟ್ನರ್ಸ್ ಇದ್ರೆ ಒಬ್ಬ ಪಾರ್ಟ್ನರ್ ಮಿಕ್ಕಿ 9 ಜನಕ್ಕೂ ಏಜೆಂಟ್ ಆಗಿರ್ತಾನೆ. ಹಂಗೆ ಪ್ರತಿಯೊಬ್ಬರಿಗೂ ಅಷ್ಟೇ, ಈಚ್ ಒನ್ ಈಸ್ ಗೋಯಿಂಗ್ ಟು ಬಿ ಏಜೆಂಟ್ ಆಫ್ ದ ರೆಸ್ಟ್ ಆಫ್ ದ ಪಾರ್ಟ್ನರ್ಸ್. ಆದ್ರೆ ಕೋಪಾರ್ಟ್ನರ್ಸ್ ಹಂಗಲ್ಲ. ವ್ಯಾಪಾರನ ಕರ್ತ ಮ್ಯಾನೇಜ್ ಮಾಡ್ತಾನೆ, ಆದ್ರೆ ಅದ್ರ ಜೊತೆ ಬೇರೆಯವರು ಅದರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಬಟ್ ಯು ಕೆನಾಟ್ ಸೇ ದಟ್ ದೇ ಆರ್ ಏಜೆಂಟ್ಸ್ ಆಫ್ ಈಚ್ ಅದರ್. ಒಬ್ರು ಇನ್ನೊಬ್ಬರಿಗೆ ಕಾರ್ಯಭಾರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಅನ್ನೋ ಒಂದು ಸ್ಥಿತಿ ಅಲ್ಲಿ ಒಟ್ಟು ಕುಟುಂಬದಲ್ಲಿ ಇರೋದಿಲ್ಲ. ಇದು ಪ್ರಮುಖವಾದಂತಹ ಒಂದು ವ್ಯತ್ಯಾಸ. ದೆನ್ ಆಲ್ ಪಾರ್ಟ್ನರ್ಸ್ ಹ್ಯಾವ್ ಪವರ್ ಓವರ್ ದ ಬಿಸ್ನೆಸ್, ವೆರಾಸ್ ಓನ್ಲಿ ಕರ್ತಾ ಈಸ್ ದ ಪರ್ಸನ್ ಹೂ ಟೇಕ್ಸ್ ದ ಡಿಸಿಷನ್. ವ್ಯಾಪಾರದಲ್ಲಿ ತೀರ್ಪುಗಳನ್ನ ತಗೊಳ್ಳೋ ಅಧಿಕಾರ ಯಾರಿಗಿರುತ್ತೆ? ಒಟ್ಟು ಕುಟುಂಬದ ವ್ಯಾಪಾರದಲ್ಲಿ ಕೇವಲ ಅದ್ರ ಕರ್ತನಿಗಿರ್ತದೆ. ಆದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಹಂಗಲ್ಲ, ಪ್ರತಿಯೊಬ್ಬ ಪಾರ್ಟ್ನರ್ ಕೂಡ ಇಡೀ ಒಂದು ಆ ವ್ಯಾಪಾರಕ್ಕೆ ತಾನು ಓನರ್ ಆಗಿರ್ತಾನೆ. ಸೊ ಹಿ ಇಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಎ ಪವರ್ ಓವರ್ ದ ಬಿಸ್ನೆಸ್. ಸೊ ಆಲ್ ಪಾರ್ಟ್ನರ್ಸ್, ಎಲ್ಲಾ ಪಾರ್ಟ್ನರ್ಸ್ ಕೂಡ ಅವ್ರಿಗೆ ಅಧಿಕಾರ ಇರ್ತದೆ ಏನ್ರ ಮೇಲೆ? ಆ ವ್ಯಾಪಾರದ ಮೇಲೆ, ಆ ವ್ಯಾಪಾರದಲ್ಲಿ ತಗೊಳ್ಳುವಂತ ತೀರ್ಪುಗಳಿಗೆ, ಆ ತೀರ್ಮಾನಗಳನ್ನ ತಗೊಳ್ಳೋದು ಅಥವಾ ಅವ್ರಿಗೆ ಬೇರೆ ಬೇರೆ ಕಾರ್ಯಗಳನ್ನ ಮಾಡೋದಿದೆಯಲ್ಲ, ಆ ಬಿಸ್ನೆಸ್ ಪೂರ್ವಕವಾಗಿ ಅದೆಲ್ಲದನ್ನ ಎಲ್ಲಾ ಪಾರ್ಟ್ನರ್ಸ್ ಮಾಡಬಹುದು. ವೆರಾಸ್ ಇಟ್ ಇಸ್ ನಾಟ್ ಸೊ ಇನ್ ಕೇಸ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಐ ಥಿಂಕ್ ಇಷ್ಟು ಆಗಿತ್ತು ಅನ್ಸುತ್ತೆ. ಈ 3 ವ್ಯತ್ಯಾಸಗಳು ತಿಳ್ಕೊಂಡಿದ್ವಿ. ಮುಂದೆ ಬರೋದು ಪಾರ್ಟ್ನರ್ಸ್ ಆರ್ ಲಯಬಲ್. ಇದು ಆಗಿದೆಯಾ? ಪಾರ್ಟ್ನರ್ಸ್ ಆರ್ ಲಯಬಲ್ ಟು ಅನ್ ಅನ್ಲಿಮಿಟೆಡ್ ಎಕ್ಸ್ಟೆಂಟ್ ಬೋತ್ ಜಾಯಿಂಟ್ಲಿ ಅಂಡ್ ಸೆವರಲಿ. ಐ ಥಿಂಕ್ ಇದು ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ಪಾಲುದಾರಿಕಾ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಪಾಲುದಾರನ ಒಂದು ಹೊಣೆಗಾರಿಕೆ ಹೆಂಗಿರುತ್ತೆ ಅಂದ್ರೆ, ಹಿ ಈಸ್ ಜಾಯಿಂಟ್ಲಿ ಅಂಡ್ ಸೆವರಲಿ ಲಯಬಲ್ ಅಂತಾರೆ. ದಿಸ್ ಆರ್ ದ 2 ಇಂಪಾರ್ಟೆಂಟ್ ಟರ್ಮ್ಸ್ ವಿಚ್ ಯು ಶುಡ್ ನೆವರ್ ಫರ್ಗೆಟ್ ಇನ್ ಯುವರ್ ಲೈಫ್. ಲಯಬಿಲಿಟಿ ಆಫ್ ಪಾರ್ಟ್ನರ್ಸ್, ಪಾಲುದಾರರ ಒಂದು ಹೊಣೆಗಾರಿಕೆ ಹೆಂಗಿರುತ್ತೆ ಅಂದ್ರೆ, ದೇ ಆರ್ ಲಯಬಲ್ ಜಾಯಿಂಟ್ಲಿ ಅಂಡ್ ಸೆವರಲಿ. ಜಾಯಿಂಟ್ಲಿ ಅಂದ್ರೆ ಎಲ್ಲರೂ ಒಟ್ಟುಗೂಡಿ ಅವ್ರಿಗೆ ಹೊಣೆಗಾರಿಕೆ ಇರುತ್ತೆ. ಸೆವರಲಿ ಮೀನ್ ಪ್ರತ್ಯೇಕವಾಗಿ ಕೂಡ ಪ್ರತಿಯೊಬ್ಬರಿಗೂ ಹೊಣೆಗಾರಿಕೆ ಇರುತ್ತೆ. ಇಷ್ಟರ ಮಟ್ಟಿಗೆ ಟು ಎನ್ ಅನ್ಲಿಮಿಟೆಡ್ ಎಕ್ಸ್ಟೆಂಟ್. ಟು ಎನ್ ಅನ್ಲಿಮಿಟೆಡ್ ಎಕ್ಸ್ಟೆಂಟ್ ಅಂದ್ರೆ ಅವರ ಹೊಣೆಗಾರಿಕೆ ಅಪರಿಮಿತವಾಗಿರ್ತದೆ. ಅವನ ಶೇರ್ ಎಷ್ಟೇ ಇರಲಿ ಆ ಪಾರ್ಟ್ನರ್ಶಿಪ್ ಅಲ್ಲಿ, ಪಾಲುದಾರಿಕೆಯಲ್ಲಿ ಅವನ ಪಾಲು ಎಷ್ಟೇ ಇರ್ಬೋದು, ಅವನ ಪಾಲು ಬರೀ 10% ಇರ್ಬೋದು. ಅದರ ಲಯಬಿಲಿಟಿ ಇರ್ತದಲ್ಲ, ಇಡೀ ಅಷ್ಟು ಹೊಣೆಗಾರಿಕೆಗಳು, ಆ ಪಾಲುದಾರಿಕಾ ಸಂಸ್ಥೆ ಅಷ್ಟು ಹೊಣೆಗಾರಿಕೆಗೆ ಪ್ರತಿಯೊಬ್ಬ ಪಾಲುದಾರನು ಹೊಣೆಗಾರನಾಗಿರ್ತಾನೆ. ನಂದು 10 ಲಕ್ಷ ರೂಪಾಯಿ ನನ್ನ ಶೇರಪ್ಪ, 1 ಕೋಟಿ ಬಿಸ್ನೆಸ್ ಅಲ್ಲಿ 10 ಲಕ್ಷ ರೂಪಾಯಿ ಶೇರು, ಲಾಸು 1 ಕೋಟಿ ಆಯ್ತು. 1 ಕೋಟಿ ಅಂದ್ರೆ ಬರೀ ನಂಗೆ ಅದರಲ್ಲಿ 10% ಮಾತ್ರ ನನ್ನ ಲಯಬಿಲಿಟಿ ಇದೆ ಅಂತ ಹೇಳಂಗಿಲ್ಲ.
You cannot say that I am liable only to 10%. You are liable to what? You are liable for the whole 100%. ನಿಂದು ಬರೀ 10% ನನ್ನ 10% ಮಾತ್ರ ಲಯಬಿಲಿಟಿ ಅಂತ ಹೇಳಂಗಿಲ್ಲ. ಯು ಆರ್ ಲಯಬಲ್ ಟು ಎನ್ ಅನ್ಲಿಮಿಟೆಡ್ ಎಕ್ಸ್ಟೆಂಟ್. ಅಂದ್ರೆ ಆ ವ್ಯಾಪಾರಕ್ಕೆ ತೊಡಸ್ಕೊಂಡಿರ್ತಿರಲ್ಲ ಆ ಬಂಡವಾಳ ಬಿಟ್ಟು ನಿನ್ನ ಪರ್ಸನಲ್ ಸ್ವತ್ತುಗಳು, ನಿನ್ನ ಖಾಸಗಿ ಸ್ವತ್ತುಗಳೇನಿದೆಯೋ ಅವುಗಳನ್ನು ಕೂಡ ಬಳಸ್ಕೊಂಡು ಸಾಲ ವಸೂಲಿ ಮಾಡ್ಬೋದು, ಅಥವಾ ನಿಮ್ಮ ಮೇಲೆ ಹೊಣೆಗಾರಿಕೆಯನ್ನ ನಿಮ್ಮಿಂದ ಅವರು ಯಾರಿಗದು ನೀವು ದುಡ್ಡು ಕೊಡ್ಬೇಕಾಗಿರುತ್ತೋ ಅವ್ರು ಅದನ್ನ ವಸೂಲು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಪಾರ್ಟ್ನರ್ಸ್ ಆರ್ ಲಯಬಲ್ ಜಾಯಿಂಟ್ಲಿ ಅಂಡ್ ಸೆವರಲಿ. ಆದ್ರೆ ಇಲ್ಲಿ ಹಂಗ್ ಬರೋದಿಲ್ಲ. ಒಟ್ಟು ಕುಟುಂಬದಲ್ಲಿ ಹೆಂಗ್ ಬರ್ತದೆ ಅಂದ್ರೆ ಇಟ್ ಇಸ್ ನಾಟ್ ಸೋ ಇನ್ ಕೇಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಲಯಬಿಲಿಟಿ ಎಷ್ಟಿರುತ್ತೆ ಅಂದ್ರೆ ಕೋಪಾರ್ಸನ್ಸ್ ಆರ್ ಲಯಬಲ್ ಓನ್ಲಿ ಟು ದಿ ಎಕ್ಸ್ಟೆಂಟ್ ಆಫ್ ಹಿಸ್ ಶೇರ್ ಇನ್ ದ ಫ್ಯಾಮಿಲಿ ಎಸ್ಟೇಟ್. ಅವನು ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಅವನ ಪಾಲೇನಿದೆಯೋ ಅದಕ್ಕೆ ಮಾತ್ರ ಅವನ ಹೊಣೆಗಾರಕನಾಗಿರ್ತಾನೆ ಹೊರತು ಅವನ ಪರ್ಸನಲ್ ಪ್ರಾಪರ್ಟಿ, ಅವನ ಸ್ವಂತ ಆಸ್ತಿ ಏನಿದೆಯೋ, ಒಟ್ಟು ಕುಟುಂಬದ ಸದಸ್ಯನಾಗಿದ್ರು ನನ್ನದೇ ಸ್ವಂತ ಆಸ್ತಿಗಳನ್ನ ಮಾಡೋದಕ್ಕೆ ನಮ್ಗೆ ಕಾನೂನಲ್ಲಿ ಅವಕಾಶ ಇದೆ. ನಾನು ಕೇವಲ ಒಟ್ಟು ಕುಟುಂಬದ ಸದಸ್ಯನಾಗಿದ್ದೀನಿ ಒಂದೇ ಕಾರಣಕ್ಕೆ ನಾನು ಏನೇ ದುಡಿದ್ರು ಅದೆಲ್ಲ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಪರಿಗಣಿಸಬೇಕಾಗಿಲ್ಲ. ಅದು ನಿಮ್ಗೆಲ್ಲ ಗೊತ್ತಿದೆ, ಹಿಂದೂ ಲಾ ಓದಿದಿರಿ. ಸೊ ಕೋಪಾರ್ಸನರ್ಸ್ ಆರ್ ಲಯಬಲ್ ಫಾರ್ ದ ಫ್ಯಾಮಿಲಿ ಬಿಸ್ನೆಸ್ ಡೆಟ್ಸ್ ಅಥವಾ ಫ್ಯಾಮಿಲಿ ಬಿಸ್ನೆಸ್ ಆಬ್ಲಿಗೇಷನ್ಸ್. ಆ ಕುಟುಂಬದ ವ್ಯಾಪಾರದಿಂದ ಬರುವಂತಹ ಬಾಧ್ಯತೆಗಳಿಗೆ ಆ ಪ್ರತಿಯೊಬ್ಬ ಸದಸ್ಯ ಎಷ್ಟರ ಮಟ್ಟಿಗೆ ಹೊಣೆಗಾರರಾಗಿರ್ತಾರೆ ಅಂದ್ರೆ ಅಪ್ ಟು ದ ಎಕ್ಸ್ಟೆಂಟ್ ಆಫ್ ಹಿಸ್ ಶೇರ್ ಇನ್ ದ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಆ ಒಟ್ಟು ಕುಟುಂಬದ ಸ್ವತ್ತಿನಲ್ಲಿ ಅವನು ಎಷ್ಟು ಶೇರ್ ಇರುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ಅವನ ಜವಾಬ್ದಾರಿ ಇರುತ್ತೆ ಹೊರತು ಅದನ್ನು ಮೀರಿ ಬೇರೆ ಏನು ಇರೋದಿಲ್ಲ. ದಿಸ್ ಇಸ್ ದ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಪಾರ್ಟ್ನರ್ ಪಾಲುದಾರಿಕೆ ಸಂಸ್ಥೆಯಲ್ಲಿ ಹಂಗಿಲ್ಲ. ನೀನ್ ಪಾಲುದಾರ ಆದ್ಮೇಲೆ ನಿನ್ ಬರೀ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ, ನಿನ್ನ ಖಾಸಗಿ ಸ್ವತ್ತುಗಳೇನಿದೆಯೋ ಪರ್ಸನಲ್ ಪ್ರಾಪರ್ಟೀಸ್ ಅದನ್ನೂ ಲಯಬಲ್ ಇರ್ತದೆ, ಅದನ್ನೂ ಹೊಣೆಗಾರಿಕೆ ಆಗಿರ್ತದೆ. ಅಂದ್ರೆ ತುಂಬಾ ಲಾಸ್ ಆಗೋಯ್ತು, ತುಂಬಾ ಕಳ್ಕೊಂಡ್ಬಿಡ್ತು ಪಾರ್ಟ್ನರ್ಶಿಪ್ ಅಂದ್ರೆ ನಿನ್ನ ಹತ್ರ ನಿನ್ನ ಪರ್ಸನಲ್ ಪ್ರಾಪರ್ಟಿ, ನಿನ್ನ ಮನೆ ಮಠ, ನಿನ್ನ ಜಮೀನು, ನಿನ್ನ ಆಭರಣಗಳು ಎಲ್ಲ ಮಾರ್ಬಿಟ್ಟಾದ್ರೂ ವಸೂಲಿ ಮಾಡ್ಕೊಳ್ಳೋ ಅವಕಾಶಗಳು ಸಾಲಗಾರರಿಗೆ ಇರ್ತದೆ ಎಲ್ಲಿ? ಪಾಲುದಾರಿಕೆಯಲ್ಲಿ. ಆದ್ರೆ ಈ ಜಾಯಿಂಟ್ ಫ್ಯಾಮಿಲಿ ಒಟ್ಟು ಕುಟುಂಬದ ವ್ಯಾಪಾರದಲ್ಲಿ ನಿಮ್ಮ ಹೊಣೆಗಾರಿಕೆ, ಅಲ್ಲಿ ಪ್ರತಿ ಸದಸ್ಯನ ಹೊಣೆಗಾರಿಕೆ ಎಷ್ಟಿರುತ್ತೆ ಅಂದ್ರೆ ಅವನ ಆಸ್ತಿಯಲ್ಲಿ ಎಷ್ಟು ಹಕ್ಕಿರ್ತದೋ ಅವನಿಗೆ ಅಷ್ಟಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಅದನ್ನ ಮೀರಿ ಏನು ಅವನಿಗೆ ಹೊಣೆಗಾರಿಕೆ ಇರೋದಿಲ್ಲ. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಡಿಫರೆನ್ಸ್ ವಿ ಕ್ಯಾನ್ ಫೈಂಡ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಅಂಡ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಮುಂದುವರಿತಾ, ಪಾರ್ಟ್ನರ್ಸ್ ಕ್ಯಾನ್ ಆಸ್ಕ್ ಫಾರ್ ಅಕೌಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್. ಇದು ಪ್ರತಿಯೊಬ್ಬ ಪಾರ್ಟ್ನರ್ನ ಹಕ್ಕು. ನಾನು ಪಾರ್ಟ್ನರ್ ಆಗಿದ್ದೀನಿ, ಹಲವಾರು ವ್ಯಾಪಾರಗಳು ನಡೀತವೆ, ವಹಿವಾಟುಗಳು ನಡೀತವೆ. ಇಷ್ಟು ದಿವಸ ಎಷ್ಟು ವಹಿವಾಟು ಆಯ್ತು, ಎಷ್ಟು ಖರ್ಚಾಯ್ತು, ಎಷ್ಟು ಲಾಭ ಬಂತು, ಅಕೌಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್, ಎಷ್ಟು ನಷ್ಟ ಆಯ್ತು, ಇದನ್ನ ಲೆಕ್ಕ ಕೇಳೋ ಅಧಿಕಾರ ಪ್ರತಿಯೊಬ್ಬನಿಗೂ ಪಾರ್ಟ್ನರ್ ಇರ್ತದೆ. ಎವ್ರಿ ಪಾರ್ಟ್ನರ್ ಕ್ಯಾನ್ ಆಸ್ಕ್ ಫಾರ್ ಅಕೌಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್. ಆದ್ರೆ ಈ ಒಂದು ಹಕ್ಕು ಸದಸ್ಯರಿಗಿರೋದಿಲ್ಲ. ಕೋಪಾರ್ಸನರ್ಸ್ ಕೆನಾಟ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಟು ಆಸ್ಕ್ ಫಾರ್ ಅನ್ ಅಕೌಂಟ್ ಆಫ್ ಪಾಸ್ಟ್ ಪ್ರಾಫಿಟ್ ಅಂಡ್ ಲಾಸಸ್. ಇಷ್ಟು ದಿವಸ ಆಗಿತ್ತಲ್ಲ, ಎಷ್ಟು ಲಾಸ್ ಆಯ್ತು, ಎಷ್ಟು ಲಾಭ ಆಯ್ತು ಅಂತ ಕೇಳುವಂತ ಕರ್ತನ ಕೇಳೋಂಗಿರಲ್ಲ ಅವ್ರು. ನಿನಗೆ ಆ ಒಟ್ಟು ಕುಟುಂಬದಲ್ಲಿ ಇರಕ್ ಇಷ್ಟ ಇಲ್ವಾ, ಆ ಒಟ್ಟು ಕುಟುಂಬದ ವ್ಯಾಪಾರದಲ್ಲಿ ನೀನ್ ತೊಡಗಿಸ್ಕೊಳಕ್ ಇಷ್ಟ ಇಲ್ವಾ, ನೀನ್ ಬೇರೆ ಹೋಗ್ಬೇಕಾ, ಯು ಕ್ಯಾನ್ ಆಸ್ಕ್ ಫಾರ್ ಪಾರ್ಟಿಷನ್. ನಿಲ್ಸಪ್ಪ ವ್ಯಾಪಾರ, ನಂದಿನ ಅದ್ರಲ್ಲಿ ನನ್ನ ಪಾಲೇನಿದೆಯೋ ನನ್ಗೆ ಬಿಟ್ಬಿಡು, ನಾನು ನೋಡ್ಕೊಂತೀನಿ, ನಿಂದು ನೀನ್ ಬೇರೆ ನೋಡ್ಕೋ ಅಂತ ಕೇಳೋದಷ್ಟೇ ಒಂದು ಅಧಿಕಾರ ಹೊರತು ಈ ಹಿಂದೆ ಮಾಡಿದ್ದಕ್ಕೆಲ್ಲ ನನ್ ಲೆಕ್ಕ ಕೊಡುವಂತ ಆ ಸದಸ್ಯರಿದಾರಲ್ಲ ಆದ್ರೂ ಕೇಳೋದಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ, ಕಾನೂನಾತ್ಮಕವಾಗಿ ಇರೋದಿಲ್ಲ. ಇನ್ಫಾರ್ಮಲ್ ಆಗಿ ಕೇಳೋದು ತಗೊಳ್ಳೋದು ಬೇರೆ ವಿಷಯ. ಕೊಡ್ಲೇಬೇಕು ಅಂತ ಕೇಸ್ ಹಾಕಿ ತಗೊಂತೀನಿ ಅನ್ನೋದು ಅದು ಸಾಧ್ಯ ಇಲ್ಲ ಎಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಯಾಕಂದ್ರೆ ಅಲ್ಟಿಮೇಟ್ಲಿ ಕರ್ತ ಈಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ದಟ್ ಪವರ್. ನಾವು ನೋಡಿದೀವಿ, ಸ್ಟಡಿಡ್ ಇನ್ ಯುವರ್ ಹಿಂದೂ ಲಾ, ಫಾರ್ ಫ್ಯಾಮಿಲಿ ನೆಸೆಸಿಟೀಸ್ ಈವನ್ ಈ ಕ್ಯಾನ್ ಸೆಲ್ ದ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಈವನ್ ಆಫ್ ಹಿಸ್ ಕೋಪಾರ್ಸನರ್ಸ್. ತನ್ನದಷ್ಟೇ ಅಲ್ಲದೆ ಇತರ ಸದಸ್ಯರಿಗೆ ಸೇರಿದ ಪಾಲನ್ನು ಬೇಕಾದ್ರೆ ಮಾರಾಟ ಮಾಡಿದ್ರೆ ಇಟ್ ಈಸ್ ಬೈಂಡಿಂಗ್ ಆನ್ ದ those co-partners. ಯಾವಾಗ if it is for the family necessities, who takes a decision? Karta is going to take decision. ಅದು ವ್ಯಾಲಿಡ್ ಆಗ್ತದೆ. ಪಾರ್ಟ್ನರ್ಶಿಪ್ ಅಲ್ಲಿ ಲಯಬಿಲಿಟಿ ಎಲ್ಲ ಇರ್ತದೆ, ಬಟ್ ದೇ ಕ್ಯಾನ್ ಆಸ್ಕ್ ಫಾರ್ ಅಕೌಂಟ್ ಫಾರ್ ಲಾಸಸ್ ಅಂಡ್ ಪ್ರಾಫಿಟ್. ಆದ್ರೆ ಕೋಪಾರ್ಸನರ್ನ ನೀನು ಎಲ್ಲಿವರೆಗೂ ಒಟ್ಟು ಕುಟುಂಬದ ವ್ಯಾಪಾರದಲ್ಲಿ ಇದೀವಿ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ತರಹದ ಎಕ್ಸ್ಪ್ಲನೇಷನ್ಸ್ ಅಥವಾ ಅಕೌಂಟ್ಸ್ ನ ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಆಲ್ ಆಫ್ ಅಸ್ ಮಸ್ಟ್ ನೋಟ್. ಅರ್ಥ ಆಗ್ತಿದೆಯಲ್ಲ? ಮುಂದುವರಿತಾ ಬರ್ತಾನೆ ಇದ್ದಾರಲ್ಲ ಹುಡುಗರು. ಎಸ್ ಓಕೆ, ಮೂವಿಂಗ್ ಫರ್ದರ್. Yes, death of partner dissolves partnership. That's the most important thing we should know. Death as well as insolvency. ಯಾವುದೇ ಒಬ್ಬ ಪಾರ್ಟ್ನರ್, ಒಬ್ಬ ಪಾಲುದಾರನ ಸಾವಾಗಿರ್ಬೋದು, ಮರಣ ಆಗಿರ್ಬೋದು, ಅಥವಾ ಆ ವ್ಯಕ್ತಿನ ದಿವಾಳಿ ಅಂತ ಘೋಷಣೆ ಮಾಡಿರ್ಬೋದು.
ಒನ್ಸ್ ಎ ಪರ್ಸನ್ ಹ್ಯಾಸ್ ಬಿನ್ ಒನ್ ಆಫ್ ದ ಪಾರ್ಟ್ನರ್, ಒಬ್ರು ಇರ್ಬೋದು, ಇಬ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಒಬ್ಬರಾದ್ರೂ ಸಾಕು. ಈವನ್ ಇಫ್ ಒನ್ ಡೆತ್ ಆಫ್ ಎ ಸಿಂಗಲ್ ಪಾರ್ಟ್ನರ್ ಡಿಸಾಲ್ವ್ಸ್ ದ ಪಾರ್ಟ್ನರ್ಶಿಪ್. ಒಂದ್ಸತಿ ಸತ್ತ ಅಂದ್ರೆ ಅಥವಾ ಒಂದ್ಸತಿ ಒಬ್ಬ ಪಾಲುದಾರ ದಿವಾಳಿ ಅಂತ ಘೋಷಣೆ ಮಾಡಿದ್ರೆ ಅಲ್ಲಿಗೆ ಆ ಒಂದು ಪಾಲುದಾರಿಕಾ ಸಂಸ್ಥೆ ವ್ಯವಹಾರ ಅಲ್ಲಿಗೆ ನಿಲ್ಲುತ್ತೆ. ಮಿಕ್ದವ್ರು ಮುಂದುವರಿಸಬಹುದು, ಆದ್ರೆ ಅದೇನಾಗುತ್ತೆ, ಅದು ಒಂದು ಹೊಸ ಪಾರ್ಟ್ನರ್ಶಿಪ್ ಫಾರ್ಮ್, ಹೊಸ ಒಂದು ಬಿಸ್ನೆಸ್ ಅಂತ ಪರಿಗಣಿಸ್ತೀವಿ. ಇಂದಿನ ವ್ಯಾಪಾರ ಏನಿತ್ತು ಅದರದೆಲ್ಲ ಅಕೌಂಟ್ ನ ಲೆಕ್ಕ ಚುಕ್ತಾ ಮಾಡಬೇಕು. ಯು ಹ್ಯಾವ್ ಟು ಸೆಟಲ್ ದ ಅಕೌಂಟ್ ಅಂಡ್ ಯು ಶುಡ್ ಕಂಟಿನ್ಯೂ ದ ಬಿಸ್ನೆಸ್. ದಟ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಎಸ್ ಎ ನ್ಯೂ ಫರ್ಮ್ ವಿಚ್ ಇಸ್ ಡೂಯಿಂಗ್ ಎ ಬಿಸ್ನೆಸ್. ಹಳೆದು ಅಲ್ಲಿಗೆ ಸೆಟಲ್ ಆಗುತ್ತೆ ಅಕೌಂಟ್ ಅಲ್ಲಿವರೆಗೆ. I hope you can understand this is what is going to happen in case of partnership firm. Whereas in case of joint family business, this is not going to happen. ನೀವು ನೋಡಿದೀವಿ ಆಗ್ಲೇ. 1 minute. So death of a member will not bring an end to the family business. ಯಾವುದೋ ಒಬ್ಬ ಒಟ್ಟು ಕುಟುಂಬದ ಸದಸ್ಯ ಒಬ್ಬ ತೀರ್ಕೊಂಡ್ರೆ ಅಲ್ಲಿಗೆ ಬಿಸ್ನೆಸ್ ಅಲ್ಲಿಗೆ ನಿಂತೋಗಲ್ಲ. ಯಾಕೆಂದ್ರೆ ವಿ ನೋ ದಟ್ ಕಾನ್ಸೆಪ್ಟ್ ಆಫ್ ಸರ್ವೈವರ್ಶಿಪ್ ಕೇಳಿದಿರಲ್ಲ ನೀವೆಲ್ಲ? ಕೇಳಿದಿರ ಇಲ್ಲ ಕಾನ್ಸೆಪ್ಟ್ ಆಫ್ ಸರ್ವೈವರ್ಶಿಪ್? ಕೇಳಿಲ್ವಾ ಹಿಂದೂ ಲಾ ಅಲ್ಲಿ? ಸರ್ವೈವರ್ಶಿಪ್ ಬರುತ್ತೆ ಅಂದ್ರೆ ಅವನ ಆಸ್ತಿಯನ್ನ ಅವನ ಪಾಲೇನಾಗುತ್ತೆ, ಅವನ್ ಮಿಕ್ಕಿದ ಸರ್ವೈವಿಂಗ್ ಕೋಪಾರ್ಸನ್ಸ್ಗೆ ಹೋಗ್ಬಿಡ್ತದೆ. ಅಲ್ಲಿಗೆ ಆ ಬಿಸ್ನೆಸ್ ಏನು ಅಫೆಕ್ಟ್ ಆಗೋದಿಲ್ಲ, ಬಿಸ್ನೆಸ್ ಹಿಂಗೆ ಕಂಟಿನ್ಯೂ ಆಗ್ತದೆ. ಎಲ್ಲಿ? ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಹಂಗಾಗೋದಿಲ್ಲ. ದ ಮೊಮೆಂಟ್ ಎ ಪಾರ್ಟ್ನರ್ ಡೈಸ್ ಇಟ್ ಬ್ರಿಂಗ್ಸ್ ಎನ್ ಎಂಡ್ ಟು ದ ಫಾರ್ಮ್. ಟೆಕ್ನಿಕಲಿ ಹಂಗೂ ಬಿಸ್ನೆಸ್ ಮುಂದುವರಿಸ್ತಾರ? ದಟ್ ಈಸ್ ಗೋಯಿಂಗ್ ಟು ಬಿ ಎ ನ್ಯೂ ಬಿಸ್ನೆಸ್. ಟೆಕ್ನಿಕಲಿ ಅದೇನಾಗುತ್ತೆ, ಹೊಸ ಬಿಸ್ನೆಸ್ ಆಗಿರುತ್ತೆ, ಹೊಸ ಅಕೌಂಟ್ ಶುರು ಆಗುತ್ತೆ ಅಲ್ಲಿಂದ. ಅಲ್ಲಿಗೆ ಶೇರ್ಸ್ ಆಫ್ ದ ಪಾರ್ಟ್ನರ್ಸ್ ಇಸ್ ಗೋಯಿಂಗ್ ಟು ಬಿ ಡಿಟರ್ಮೈನ್. ಸೊ ಈ ರೀತಿ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಅಂಡ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಈ ವ್ಯತ್ಯಾಸಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವೆಲ್ಲ ದಯವಿಟ್ಟು ಕೇಳ್ಬೋದು. ಅದರ್ವೈಸ್ ವಿ ವಿಲ್ ಪ್ರೊಸೀಡ್. ಸರ್, ಡೆತ್ ಆಫ್ ಅ ಇದು ಪಾರ್ಟ್ನರ್ ಆಗ್ತದಲ್ರಿ ಸರ್, ಅವಾಗ ಅದು ಇನ್ ಕೇಸ್ ಅದು ಪ್ರಾಫಿಟ್ ಯಾರಿಗೂ ಶೇರ್ ಆಗ್ಬೇಕಂತ ಇರ್ತದಲ್ರಿ ಸರ್, ಆ ಟೈಮ್ನಾಗ ಆ ಡೆತ್ ಪರ್ಸನ್ಗೆ ಅದು ಶೇರ್ ಹೋಗ್ತದೇನ್ರಿ? ಡೆತ್ ಪರ್ಸನ್ ಅಲ್ಲ, ನೀವು ಕರೆಕ್ಟ್, ನಿಮ್ ಪ್ರಶ್ನೆ ಕರೆಕ್ಟ್. ನೀವು ಹಿಂದೂ ಲಾ ಅಲ್ಲಿ ಒಂದು ಕಾನ್ಸೆಪ್ಟ್ ಓದಿದ್ದೀರಾ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ರಿಮೆಂಬರ್ ದಟ್, ಜಾಯಿಂಟ್ ಟೆನೆಂಟ್ಸ್ ಅಂಡ್ ಟೆನೆಂಟ್ಸ್ ಇನ್ ಕಾಮನ್ ಅಂತ ಕೇಳಿದ್ದೀರಾ ಈ ಪದನ? ಜಾಯಿಂಟ್ ಟೆನೆಂಟ್ಸ್ ಅಂಡ್ ಟೆನೆಂಟ್ಸ್ ಇನ್ ಕಾಮನ್ ಕೇಳಿದಿರಾ ಇಲ್ವಾ? ಕೇಳಿಲ್ವಾ? ಸೊ ಏನ್ ಹಿಂಗಂದ್ರೆ ಜಾಯಿಂಟ್ ಟೆನೆಂಟ್ಸ್ ಅಂದ್ರೆ ದಿಸ್ ಆರ್ ದ ಟೂ ಕೈಂಡ್ಸ್ ಆಫ್ ಜಾಯಿಂಟ್ ಓನರ್ಶಿಪ್ಸ್. ಒಂದೇ ಸ್ವತ್ತನ್ನ ಒಂದೇ ಸಮಯದಲ್ಲಿ ಒಬ್ಬರಿಗಿನ ಹೆಚ್ಚು ವ್ಯಕ್ತಿಗಳು ಅದರ ಮಾಲೀಕರಾಗಿದ್ರೆ ಅದನ್ನ ಓನರ್ಶಿಪ್, ಜಾಯಿಂಟ್ ಓನರ್ಶಿಪ್ ಅಂತ ಕರಿತೀವಿ. ಅದ್ರ ಜಾಯಿಂಟ್ ಓನರ್ಶಿಪ್ ಅಲ್ಲಿ ಎರಡು ತರ ಇರುತ್ತೆ, ಜಾಯಿಂಟ್ ಟೆನೆಂಟ್ಸ್ ಅಂಡ್ ಟೆನೆಂಟ್ಸ್ ಇನ್ ಕಾಮನ್. ಜಾಯಿಂಟ್ ಟೆನೆಂಟ್ಸ್ ಅಂದ್ರೆ ಅದು ಒಟ್ಟು ಕುಟುಂಬದ ಸದಸ್ಯರು ಇರ್ತಾರಲ್ಲ, ಅವರು ಜಾಯಿಂಟ್ ಟೆನೆಂಟ್ಸ್ ಆಗಿರ್ತಾರೆ. ಮಿಕ್ಕಿದ್ದೆಲ್ಲ ನಾವು ಪಾರ್ಟ್ನರ್ಶಿಪ್ ಆಗಿರ್ಲಿ ಬೇರೆ ಯಾವುದೇ ಆಗಿರ್ಲಿ, ವಿ ಕಾಲ್ ಇಟ್ ಆಸ್ ಟೆನೆಂಟ್ಸ್ ಇನ್ ಕಾಮನ್ ಅಂತ. ಏನ್ ಎರಡಕ್ಕೂ ವ್ಯತ್ಯಾಸ ಅಂದ್ರೆ, ಇಫ್ ಒನ್ ಆಫ್ ದ ಜಾಯಿಂಟ್ ಓನರ್ ಡೈಸ್, ಇವಾಗ ನಾವು ನೋಡ್ತೀವಲ್ಲ, ಒಟ್ಟು ಕುಟುಂಬದ ಒಬ್ಬ ಸದಸ್ಯ ಸತ್ತ ಅಂದ್ರೆ ಅವನ ಪಾಲೇನಾಗುತ್ತೆ, ಸರ್ವೈವಿಂಗ್ ಕೋಪಾರ್ಸನರ್ಸ್, ಇನ್ನೂ ಉಳ್ಕೊಂಡಿರುವಂತಹ ಈ ದಾಯಾದಿಗಳಿರ್ತಾರಲ್ಲ ಅವರಲ್ಲಿ ಹಂಚೋಗ್ಬಿಡುತ್ತೆ. ದೇ ಸಕ್ಸೀಡ್ ಟು ಹಿಸ್ ಪ್ರಾಪರ್ಟಿ. ದಯವಿಟ್ಟು ಯಾರು ಮ್ಯೂಟ್ ಮಾಡಿ, ಶಬ್ದ ಬರ್ತಾ ಇದೆ, ಬ್ಯಾಕ್ ಗ್ರೌಂಡ್ ಸೌಂಡ್. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಹಂಗಾಗೋದಿಲ್ಲ. ಇಫ್ ಒನ್ ಆಫ್ ದ ಪಾರ್ಟ್ನರ್ ಡೈಸ್, ಹಿಸ್ ಶೇರ್ ಇನ್ ದ ಪ್ರಾಪರ್ಟಿ ಗೋಸ್ ಟು ಹಿಸ್ ಲೀಗಲ್ ಹೇರ್ಸ್. ಉಳಿದ ಪಾರ್ಟ್ನರ್ಸ್ ಹೋಗೋದಿಲ್ಲ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಉಳಿದ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಹೋಗುತ್ತೆ, ಆದ್ರೆ ಉಳಿದ ಪಾರ್ಟ್ನರ್ಸ್ ಹೋಗೋದಿಲ್ಲ, ಅವನ ಲೀಗಲ್ ಹೇರ್ಗೆ ಹೋಗುತ್ತೆ. ಇವಾಗ ಟೇಕ್ ಫಾರ್ ಎಕ್ಸಾಂಪಲ್, 5 ಜನ ಪಾರ್ಟ್ನರ್ಸ್ ಇದಾರಮ್ಮ, ABCDE. 4ನೇ ಪಾರ್ಟ್ನರ್ ಸತ್ತೋದ ಅಂದ್ಕೊಳ್ಳಿ, ಅವನಿಗೆ 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಸೊ ಅವ್ನ್ ಸತ್ತ ತಕ್ಷಣ ಏನಾಗುತ್ತೆ, ಅವ್ನ್ ಪಾಲ್ ಸೆಟ್ಲ್ ಆಗುತ್ತೆ ಅಲ್ಲಿ. ಹಿಸ್ ಅಕೌಂಟ್ ಅಲ್ಲಿ ಏನ್ ಮಾಡ್ತಾರೆ, ಆ ಪಾರ್ಟ್ನರ್ಶಿಪ್ ನ ಒಂದು ಲೆಕ್ಕನ ಕ್ಲೋಸ್ ಮಾಡ್ತಾರೆ. ಅಲ್ಲಿಗೆ ಅವತ್ತಿನ ದಿವಸ ಎಷ್ಟು ಲಾಭ ಇದೆ, ಎಷ್ಟು ನಷ್ಟ ಇದೆ ಅನ್ನೋದು ಡಿಟರ್ಮಿನ್ ಮಾಡ್ಬಿಟ್ಟು ಅವನಿಗೆ ಸತ್ತೋಗಿರ್ತಾನಲ್ಲ ಅವನ ಶೇರ್ ಏನು ಅಂತ ಐಡೆಂಟಿಫೈ ಮಾಡ್ತಾರೆ. ಅವನ ಶೇರ್ ಏನ್ ಮಾಡ್ತಾರೆ, ಅದನ್ನ ಆ ಲೀಗಲ್ ಹೇರ್ಸ್ ಇದಾರಲ್ಲ, ಅವನ ಮಕ್ಕಳಿರ್ಬೋದು, ಅವನ ಹೆಂಡತಿ ಇರ್ಬೋದು, ಅವ್ರಿಗೆ ಅದನ್ನ ಕೊಟ್ಬಿಟ್ಟು ಮಿಕ್ಕಿದವರು ಪಾರ್ಟ್ನರ್ಶಿಪ್ ನ ಮುಂದುವರಿಸಬಹುದು. ಅದು ಒಂದು ಆಪ್ಷನ್. ಅಥವಾ ಆ ಪಾರ್ಟ್ನರ್ಶಿಪ್ ಲೀಗಲ್ ಹೇರ್ ಇರ್ತಾರಲ್ಲ, ಅವ್ರಿಗೆ ಅವ್ರು ಪಾಲ್ ಕೊಟ್ಬಿಟ್ಟು ಮತ್ತೆ ನೀವು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಪ್ಪ, ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿ ಮತ್ತೆ ಅವ್ರು ಬೇಕು ಯಾವ್ದು ನಾವು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಮತ್ತೆ ಕರ್ಕೊಂಡು ಹೊಸ ಪಾರ್ಟ್ನರ್ಶಿಪ್ ಮುಂದುವರಿತದೆ. ಬಟ್ ಅಕೌಂಟ್ ಮಾತ್ರ ಸತ್ತ ತಕ್ಷಣ ಸೆಟ್ಲ್ ಆಗ್ಬೇಕು. ಇದ್ರ ಬಗ್ಗೆ ವಿವರವಾದಂತಹ ನಿಯಮಗಳಿದಾವೆ ಪಾರ್ಟ್ನರ್ಶಿಪ್ ಆಕ್ಟ್ ಗಳಿಗೆ, ಅವನ್ನ ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಅರ್ಥ ಆಯ್ತಮ್ಮ? ಹಲೋ.
ಅರ್ಥ ಆಯ್ತಾ? ಹಾ ಸರ್. So we'll proceed further. So these are the important differences. ಬೇರೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. Difference between partnership and Hindu undivided family. Anything else? Shall we proceed? Yes, ಹೇಳಪ್ಪ ವಿನಯ್. The partnership deed registration is compulsory. ಮುಂದೆ ಡಿಸ್ಕಸ್ ಮಾಡ್ತೀವಿ. It is not compulsory. Registration of partnership is not compulsory. But it is going to have some disadvantages if at all it is not registered. Government and law encourages the partners to get their partnership registered. ಕಾನೂನು ಹೇಳುತ್ತೆ ಅವ್ರಿಗೆ ಪ್ರೋತ್ಸಾಹ ಕೊಡುತ್ತೆ ಅಂದ್ರೆ ನೀವು ದಯವಿಟ್ಟು ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರೆ ಅದನ್ನ ರಿಜಿಸ್ಟರ್ ಮಾಡಿಸ್ರಿ ಅಗ್ರಿಮೆಂಟ್ ನ. ಅದರಿಂದ ಕೆಲವು ಅನುಕೂಲಗಳು ಸಿಗ್ತದೆ. ನೀವು ರಿಜಿಸ್ಟ್ರೇಷನ್ ಮಾಡದೇ ಇದ್ರೆ ಅದರಿಂದ ಕೆಲವು ಅನಾನುಕೂಲಗಳು ಆಗ್ತವೆ. ಆ ಅನುಕೂಲಗಳೇನೇನು ಅನಾನುಕೂಲಗಳೇನು ಅನ್ನೋದನ್ನ ಮುಂದಕ್ಕೆ ನಾವು ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಹೆಡ್ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ರಿಜಿಸ್ಟ್ರೇಷನ್. ಪಾಲುದಾರಿಕಾ ಸಂಸ್ಥೆಯ ರಿಜಿಸ್ಟ್ರೇಷನ್ ಮಾಡೋದಂಗೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆಗುವಂತಹ ಪರಿಣಾಮಗಳೇನು ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. ಓಕೆ, ಬೇರೆ? ಓಕೆ ಸರ್. ಓಕೆ, ಇನ್ನೇನಾರ ಪ್ರಶ್ನೆಗಳಿದೆಯಾ? ಹೇಳ್ರಿ. ಏನಿಲ್ವಾ? ಸೊ ಇಲ್ಲಿ ಪ್ರೊಸೀಡ್ ಇದೆ. ಸೊ ಯು ಪೀಪಲ್ ಡೋಂಟ್ ಹೆಸಿಟೇಟ್. ಸುಮ್ಮನೆ ಕುತ್ಕೊಂಬೇಡಿ. ಅಕಸ್ಮಾತ್ ಯಾರು ಹೇಳಿಲ್ಲ ಅಂದ್ರೆ ಯಾರು ಒಬ್ರು ಇಲ್ಲ ಸರ್ ಯು ಪ್ರೊಸೀಡ್ ಅಂತ ಹೇಳ್ತಿರ್ಬೇಕು. ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ. ವಿ ಮೇ ಬಿ blank. ಇಲ್ಲೇನಿರ್ತೀವಿ ಒಬ್ಬನೇ ಕುತ್ಕೊಂಡು ಪಾಠ ಮಾಡ್ತಿರ್ತೀವಲ್ಲ, ಇಫ್ ದೇರ್ ಇಸ್ ನೋ ಇಂಟರಾಕ್ಷನ್ ವಿತ್ ಸ್ಟೂಡೆಂಟ್ಸ್ ವಿ ಫೀಲ್ ದಟ್ ವಿ ಆರ್ ಜಸ್ಟ್ ಟೀಚಿಂಗ್ ಇಟ್ ಟು ವಾಲ್ಸ್. ನಮ್ಮ ಮುಂದೆ ಇರೋ ಗೋಡೆ ಪಾಠ ಮಾಡಿದೀವಿ ಅನ್ಸುತ್ತೆ ಒಂದ್ಸತಿ. ಅದರಿಂದ ಇಫ್ ಯು ಪೀಪಲ್ ಸ್ಪೀಕ್ something, yes we can proceed sir, or these points we could not understand ಅಂತ ಹೇಳ್ತಾರೆ, we feel lively. ಇದು ಇದರ ಯಾರೋ ಪಾಠ ಕೇಳ್ತಾ ಇದಾರೆ ಅಂತ. otherwise we feel that we are teaching it to walls ಅನ್ಸುತ್ತೆ. ಹಂಗಾಗ್ಬಾರ್ದು. ಅದರಿಂದ ಬಿ ಇಂಟರಾಕ್ಟಿವ್. ಪ್ರಶ್ನೆಗಳು ಕೇಳಿ, ಅರ್ಥ ಆಗ್ಲಾರ ನಿಲ್ಸಿ ಅಂತೇಳಿ ಮಧ್ಯಕ್ಕೆ, ಸರ್ ಇದು ಎಕ್ಸ್ಪ್ಲೈನ್ ಮಾಡಿ ಮುಂದೆ ಹೋಗ್ರಿ ಅಂತೇಳಿ. ದಟ್ ಮೇಕ್ಸ್ ದ ಕ್ಲಾಸ್ ಮೋರ್ ಇಂಟ್ರೆಸ್ಟಿಂಗ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಎವ್ರಿ ಒನ್. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಐ ನೋ ದಟ್ ಎವ್ರಿವೇರ್ ಇಟ್ ಇಸ್ ಸೊ. 100 ಜನ ಇದ್ರೆ ಅಥವಾ 50 ಜನ ಇದ್ರೆ 50 ಜನದಲ್ಲಿ ಇಬ್ಬರೋ ಮೂವರ ಪ್ರಶ್ನೆ ಕೇಳ್ತಾರೆ, ಕೇಳ್ಬೇಕು ಅನ್ಸುತ್ತೆ. ಮಿಕ್ದವ್ರಿಗೆ ಕೇಳ್ಬೇಕು ಅನ್ಸಲ್ಲ ಅಥವಾ ಕೇಳಕ್ ಹೋಗೋದಿಲ್ಲ. ಹಂಗಂದ್ರೆ ಅರ್ಥ ಅಂದ್ರೆ ಅವ್ರ ಮಿಕ್ಕಿದ ಜನಕ್ಕೆಲ್ಲ ಅರ್ಥ ಆಗುತ್ತೆ ಅಂತಲ್ಲ, ಅರ್ಥ ಆಗದೆ ಇದ್ರು ಅವ್ರ ಕ್ವಶನ್ಸ್ ಕೇಳಲ್ಲ. ದಟ್ ಈಸ್ ದ ವೇ ಇನ್ ವಿಚ್ ಕ್ಲಾಸಸ್ ಆರ್ ಗೋಯಿಂಗ್ ಟು ವರ್ಕ್. ಆದ್ರೆ ಹಂಗಾಗ್ಬಾರ್ದು. ಯಾರಿಗನ್ಸುತ್ತೋ ಏನ್ ಪ್ರಶ್ನೆಗಳು ಅರ್ಥ ಆಗಲ್ಲ ಅಂದ್ರೆ ದಯವಿಟ್ಟು ರೇಸ್ ಮಾಡಿ, ಸ್ಟಾಪ್ ಮೀ, ವಿಲ್ ಪ್ರೊಸೀಡ್, ದೆನ್ ದ ಕ್ಲಾಸ್ ಇಸ್ ಗೋಯಿಂಗ್ ಟು ಬಿ ಇಂಟರಾಕ್ಟಿವ್. ಅವಾಗ ಸುಮ್ಮನೆ ಕೂತಿರ್ತಾರಲ್ಲ ಅವ್ರಿಗೂ ಅದರಿಂದ ಬೆನಿಫಿಟ್ಸ್ ಹಾಗೆ ಆಗುತ್ತೆ. ಯಾಕಂದ್ರೆ ಅವ್ರಿಗೂ ಆ ಡೌಟ್ಸ್ ಇರ್ತದೆ. ಆ ಡೌಟ್ಸ್ ಹೆಂಗ್ ಕೇಳೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ. ಸೊ that's why interaction is most important to make a class a successful one. It makes the class more meaningful. Okay, with that we'll proceed. So this is the first thing, difference between partnership and Hindu undivided family. Moving further is a distinction between partnership and companies. Company ಅನ್ನೋದೇನು ಅಂದ್ರೆ ಮುಂದಕ್ಕೆ ನಾವು ಓದ್ತೀವಿ. You will be studying it in your final year. We have a separate subject meant for this, company law. ಅಲ್ಲಿ ನಾವು ಈ ಕಂಪನಿ ಬಗ್ಗೆ ಇನ್ನಷ್ಟು ಬಹಳಷ್ಟು ಡೀಟೇಲ್ ಆಗಿ ಓದ್ತೀವಿ. ಮತ್ತೆ ಈ ಕಾನ್ಸೆಪ್ಟ್ ನ ಅಲ್ಲೂ ಓದ್ತೀವಿ. ಡಿಫರೆನ್ಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಅಂಡ್ ಕಂಪನಿ ಅಲ್ಲೂ ಓದ್ತೀವಿ. ಇನ್ಫ್ಯಾಕ್ಟ್ ಅಲ್ಲಿ ಇನ್ನೂ ಎಲಾಬರೇಟ್ ಆಗಿ ಓದ್ತೀವಿ. We are going to study it in more detail once we go to your final year. ಬಟ್ ಈಗ ಅಕಸ್ಮಾತ್ ಏನಾರ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ, explain the difference between partnership and a company, ಈ ಕೆಲವು ಅಂಶಗಳು ಮಿನಿಮಮ್ ಈ ಡೀಟೇಲ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಅದಕ್ಕೋಸ್ಕರ ಅದನ್ನ ಬಹಳ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತೀವಿ. We will discuss it in more details once you go to your final year company law paper. Okay, so we'll proceed now. Partnership again formed by agreement. ನಮ್ಮ ಪಾರ್ಟ್ನರ್ಶಿಪ್ ಪಾಲುದಾರಿಕಾ ಸಂಸ್ಥೆ ಹೆಂಗ್ ಶುರು ಆಗುತ್ತೆ? ಪಾಲುದಾರಿಕಾ ಸಂಸ್ಥೆ ಯಾವಾಗ್ಲೂ ಶುರು ಆಗೋದು ಒಪ್ಪಂದದ ಮೂಲಕ. ವಿತೌಟ್ ಅಗ್ರಿಮೆಂಟ್ ದೇರ್ ಇಸ್ ನೋ ಪಾರ್ಟ್ನರ್ಶಿಪ್. ಕಂಪನಿ ಹೆಂಗ್ ಶುರು ಆಗುತ್ತೆ? ಯಾರು ಹೇಳ್ಬೋದಾ? ದೋಸ್ ಹೂ ಸ್ಟಡಿಡ್ ಕಾಮರ್ಸ್, ತುಂಬಾ ಜನ ಕಾಮರ್ಸ್ ಹುಡುಗರು ಇದ್ರೆ. ಸೊ ಹೌ ಕಂಪನಿ ಇಸ್ ಗೋಯಿಂಗ್ ಟು ಬಿ ಸ್ಟಾರ್ಟೆಡ್ ಗೊತ್ತಾ ಯಾರಿಗಾರ? ಶೇರ್ಸ್ ಅಲ್ಲ, ಶುರು ಆಗೋದು ಹೆಂಗೆ? ಕಂಪನಿ ಹೆಂಗ್ ಶುರು ಆಗ್ತದೆ? ಹೌ ಕಂಪನಿ ಇಸ್ ಗೋಯಿಂಗ್ ಟು ಸ್ಟಾರ್ಟ್? ಅಗ್ರಿಮೆಂಟ್ ಮೂಲಕ ಪಾರ್ಟ್ನರ್ಶಿಪ್ ಬರ್ತದೆ. ಕಂಪನಿ ಹೆಂಗ್ ಬರ್ತದೆ? How a company comes into existence? Quite simple. ಹೆಂಗ್ ಬರುತ್ತೆ? ಯಾರು ಹೇಳಕ್ಕಾಗತ್ತಾ? It comes by registration. ನೋಂದಣಿಯಿಂದ ಮಾತ್ರನೇ ಕಂಪನಿ ಬರೋದಕ್ಕೆ ಸಾಧ್ಯ. You cannot have an unregistered company. Registration is the process through which a company gets incorporated or company is brought into existence. Without registration there is no company. ಕಂಪನಿಗಳು ಯಾವಾಗ್ಲೂ ರಿಜಿಸ್ಟ್ರೇಷನ್ ಮೂಲಕನೇ ಸೃಷ್ಟಿ ಆಗುವಂತವು.
ಇದು ಪಾರ್ಟ್ನರ್ಶಿಪ್ ಹೆಂಗೆ? ಪಾರ್ಟ್ನರ್ಶಿಪ್ ಕಮ್ಸ್ ಫ್ರಮ್ ಅಗ್ರಿಮೆಂಟ್. ಒಂದ್ಸತಿ ಪಾಲುದಾರಿಕೆ ಸಂಸ್ಥೆನ ಸ್ಥಾಪನೆ ಮಾಡಿದ್ಮೇಲೆ ಅದನ್ನ ರಿಜಿಸ್ಟ್ರೇಷನ್ ಮಾಡಬಹುದು. ಅದ್ರ ರಿಜಿಸ್ಟ್ರೇಷನ್ ಇಂದನೇ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳಲ್ಲ ನಾವು. ಪಾರ್ಟ್ನರ್ಶಿಪ್ ಹೆಂಗ್ ಬರುತ್ತೆ? ಇಟ್ ಕಮ್ಸ್ ಬೈ ಅಗ್ರಿಮೆಂಟ್. ಆದ್ರೆ ಕಂಪನಿ ಹೆಂಗ್ ಬರುತ್ತೆ? ಇಟ್ ಕಮ್ಸ್ ಬೈ ರಿಜಿಸ್ಟ್ರೇಷನ್. That's the first and the most important difference between a partnership and a company. It is formed by registration under Companies Act. ಕಂಪನಿ ಅಧಿನಿಯಮ ಅಂತ ಒಂದು ಅಧಿನಿಯಮ ಇದೆ, ಅದರಲ್ಲಿ ಪ್ರೊಸೀಜರ್ಸ್ ಹೇಳಿದ್ದಾರೆ ಹೆಂಗೆ ರಿಜಿಸ್ಟ್ರೇಷನ್ ಆಗುತ್ತೆ ಕಂಪನಿ ಅಂತ. ಅದು ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರನೇ ಕಂಪನಿ ಬರುತ್ತೆ, ಸೃಷ್ಟಿ ಆಗುತ್ತೆ. ಪಾರ್ಟ್ನರ್ಶಿಪ್ ಏನಾಗುತ್ತೆ? ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಸಾಕು, ಪಾರ್ಟ್ನರ್ಶಿಪ್ ಸೃಷ್ಟಿ ಆಯ್ತು. ಅಗ್ರಿಮೆಂಟ್ ನಾವು ಹೇಳಿದ್ವಿ, ಡಿಸ್ಕಸ್ ಮಾಡಿದ್ವಿ, ಅಗ್ರಿಮೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆರ್ ಇಟ್ ಕ್ಯಾನ್ ಬಿ ಇಂಪ್ಲೈಡ್, ಬಟ್ ವಿ ಕೆನಾಟ್ ಹ್ಯಾವ್ ಎನ್ ಇಂಪ್ಲೈಡ್ ಕಂಪನಿ. ಕಂಪನಿ ಸೃಷ್ಟಿ ಆಗ್ಬಿಟ್ಟಿದೆ ನಮ್ ಕಾಂಟ್ರಾಕ್ಟ್ ಇಂದ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಒನ್ಸ್ ಯು ರಿಜಿಸ್ಟರ್, then only company comes into existence. That's the first and the most important difference we find between company and a firm. ಮುಂದುವರಿತಾ, ನಾಟ್ ಎ ಲೀಗಲ್ ಎಂಟಿಟಿ ಪಾರ್ಟ್ನರ್ಶಿಪ್. ಈ ಪಾಲುದಾರಿಕಾ ಸಂಸ್ಥೆ ಇದೆಯಲ್ಲ, ಅದು ನಾವಾಗಲೇ ಡಿಸ್ಕಸ್ ಮಾಡಿದ್ವಿ, ಅದಕ್ಕೆ ತನ್ನದೇ ಆದಂತಹ ಒಂದು ಇಂಡಿಪೆಂಡೆಂಟ್ ಅಂದ್ರೆ ಪ್ರತ್ಯೇಕವಾದಂತಹ ಅಸ್ತಿತ್ವ ಇರೋದಿಲ್ಲ. ಇಟ್ ಇಸ್ ನಾಟ್ ಎ ಲೀಗಲ್ ಎಂಟಿಟಿ. ಕಾನೂನಾತ್ಮಕವಾಗಿ ಅದಕ್ಕೆ ಯಾವುದೇ ಒಂದು ಅಸ್ತಿತ್ವ ಇರೋದಿಲ್ಲ, ತನ್ನದೇ ಆದಂತಹ ಅಸ್ತಿತ್ವ ಇರೋದಿಲ್ಲ. ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಪಾರ್ಟ್ನರ್ಶಿಪ್ ಅಂದ್ರೆ ಆ ಎಲ್ಲಾ ಪಾರ್ಟ್ನರ್ಗಳ ಒಂದು ಗುಂಪು ಅಷ್ಟೇ. ಆ ಪಾರ್ಟ್ನರ್ಸ್ ನ ಬಿಟ್ಟು ಬೇರೆ ಆ ಒಂದು ಪಾಲುದಾರರನ್ನ ಬಿಟ್ಟು ಈ ಸಂಸ್ಥೆಗೆ ತನ್ನದೇ ಆದಂತಹ ಅಸ್ತಿತ್ವ ಇರೋದಿಲ್ಲ. ಯಾವುದಕ್ಕೆ? ಪಾಲುದಾರಿಕಾ ಸಂಸ್ಥೆಗಳಿಗೆ. ಆದ್ರೆ ಈ ಕಂಪನಿಗಳಿಗೆ ಹಂಗಲ್ಲ. ಕಂಪನಿ ಈಸ್ ಎ ಡಿಸ್ಟಿಂಕ್ಟ್ ಸೆಪರೇಟ್ ಲೀಗಲ್ ಎಂಟಿಟಿ ಡಿಫರೆಂಟ್ ಫ್ರಮ್ ಇಟ್ಸ್ ಮೆಂಬರ್ಸ್. ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಇರ್ತಾರೆ? ಪಾರ್ಟ್ನರ್ಸ್ ಇರ್ತಾರೆ. ವಿ ಕಾಲ್ ದೆಮ್ ಆಸ್ ಪಾರ್ಟ್ನರ್ಸ್, ಪಾಲುದಾರರು ಅಂತ ಕರಿತೀವಿ. ಆದ್ರೆ ಇಲ್ಲಿ ಕಂಪನಿಗಳಲ್ಲಿ ಯಾರಿರ್ತಾರೆ? ಕಂಪನಿಲಿ ಸದಸ್ಯರು ಇರ್ತಾರೆ. ಎಷ್ಟೊಂದು ಜನ ಸದಸ್ಯರು ಇರ್ಬೋದು, ಸಾವಿರಾರು ಜನ ಇರ್ತಾರೆ, ಕೆಲವು ಲಕ್ಷಾಂತರ ಜನ ಇರ್ತಾರೆ, ಕೋಟ್ಯಾಂತರ ಜನ ಸದಸ್ಯರಾಗಿರ್ಬೋದು ಒಂದು ಕಂಪನಿಗೆ. ಆದ್ರೆ ಆ ಸದಸ್ಯರೇ ಕಂಪನಿ ಅಂತ ಹೇಳಲ್ಲ ನಾವು. ಮೆಂಬರ್ಸ್ themselves does not constitute ಕಂಪನಿ. ಯಾಕಂದ್ರೆ ಕಂಪನಿಗೆ ತನ್ನದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಕಾನೂನಾತ್ಮಕವಾದಂತಹ ಅಸ್ತಿತ್ವ ಇರುತ್ತೆ. ಕಂಪನಿ is going to have a separate legal entity different from its members. ತನ್ನ ಸದಸ್ಯರನ್ನ ಮೀರಿ ಅವರನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಕಂಪನಿಗೆ ತನ್ನದೇ ಆದಂತಹ ಅಸ್ತಿತ್ವ ಇರುತ್ತೆ. ಆದ್ರೆ ಪಾರ್ಟ್ನರ್ಶಿಪ್ ಪಾಲುದಾರಿಕಾ ಸಂಸ್ಥೆಗಳಿಗೆ ಅಂತಹ ಅಸ್ತಿತ್ವ ಇರೋದಿಲ್ಲ. ಇದೊಂದೇ ಕಾರಣಕ್ಕೋಸ್ಕರ ಅಸ್ತಿತ್ವ ಇರುತ್ತೆ ಒಬ್ಬರಿಗೆ, ಇನ್ನೊಬ್ಬರಿಗೆ ಇರೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಲವಾರು ಡಿಫ್ರೆನ್ಸಸ್ ನಾವು ಕಾಣಬಹುದು ಕಂಪನಿಗಳಿಗೂ ಮತ್ತೆ ಪಾಲುದಾರಿಕಾ ಸಂಸ್ಥೆಗಳಿಗೂ. ಈ ಒಂದು ಆಧಾರದ ಮೇಲೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಮುಂದಕ್ಕೆ. ಸೊ ಫರ್ದರ್, ಪಾರ್ಟ್ನರ್ಸ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಅಸೆಟ್ಸ್ ಆಫ್ ದ ಫರ್ಮ್. ನೋಡಿ, ನಾವಾಗಲೇ ತಿಳ್ಕೊಂಡ್ವಿ, ಪಾರ್ಟ್ನರ್ಸ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಅಸೆಟ್ಸ್ ಆಫ್ ದ ಫರ್ಮ್ ಅಂದ್ರೆ ಆ ಫರ್ಮ್ ಇದೆಯಲ್ಲ, ಯಾವುದು ಪಾಲುದಾರಿಕಾ ಸಂಸ್ಥೆಯ ಒಂದು ಸ್ವತ್ತು ಇದೆಯಲ್ಲ, ಅದರ ಮೇಲೆ ಪ್ರತಿಯೊಬ್ಬ ಪಾರ್ಟ್ನರ್ನ ಹಿತಾಸಕ್ತಿ ಇದ್ದೇ ಇರ್ತದೆ. ಸೊ ದೇ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಜಾಯಿಂಟ್ ಓನರ್ಸ್ ಆಫ್ ದ ಅಸೆಟ್ಸ್ ಆಫ್ ದ ಕಂಪನಿ. ಫರ್ಮ್ ಪಾಲುದಾರಿಕಾ ಸಂಸ್ಥೆಯ ಸ್ವತ್ತಿದೆಯಾ, ಆ ಸ್ವತ್ತಿನ ಮಾಲೀಕರು ಯಾರು ಅಂದ್ರೆ ಎಲ್ಲಾ ಪಾರ್ಟ್ನರ್ಸ್ ದೇ ಆರ್ ಗೋಯಿಂಗ್ ಟು ಬಿ ದ ಜಾಯಿಂಟ್ ಓನರ್ಸ್ ಆಫ್ ದ ಪ್ರಾಪರ್ಟಿ ಆಫ್ ದ ಫರ್ಮ್. ಆ ಒಂದು ಪಾಲುದಾರಿಕಾ ಸಂಸ್ಥೆಗೆ ಸೇರಿದಂತ ಎಲ್ಲಾ ಸ್ವತ್ತುಗಳಿಗೂ ಯಾರು ಮಾಲೀಕರು ಅಂದ್ರೆ ಆ ಎಲ್ಲಾ ಪಾಲುದಾರರು ಒಟ್ಟಿಗೆ ಜಾಯಿಂಟ್ ಓನರ್ಸ್ ಅಂತ ನಾವು ಕರಿತೀವಿ. ನಾವು ದೇ ಆರ್ ಗೋಯಿಂಗ್ ಟು ಬಿ ದ ಜಾಯಿಂಟ್ ಓನರ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ಸ್ ಅಸೆಟ್ಸ್. ಆದ್ರೆ ಇಲ್ಲಂಗ್ ಬರೋದಿಲ್ಲ ಕಂಪನಿಲಿ. ಮೆಂಬರ್ಸ್ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ದ ಅಸೆಟ್ಸ್ ಆಫ್ ದ ಕಂಪನಿ. ಕಂಪನಿಯ ಸ್ವತ್ತಿಗೂ ಸದಸ್ಯರಿಗೂ ಸಂಬಂಧ ಇಲ್ಲ. ಗೊತ್ತಾಗ್ತಿಲ್ಲ ಅಂದ್ರೆ ಆ ಕಂಪನಿ ಸ್ವತ್ತು ಯಾರ ಸ್ವತ್ತು? ಅದು ಕಂಪನಿ ಇದೆ ಸ್ವತ್ತು. ಯಾಕಂದ್ರೆ ಕಂಪನಿಗೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕಾನೂನಾತ್ಮಕವಾದಂತಹ ಒಂದು ಅಸ್ತಿತ್ವ ಇದೆ. ಆ ಸ್ವತ್ತುಗಳಿಗೆಲ್ಲ ಯಾರು ಓನರ್ ಅಂದ್ರೆ ಕಂಪನಿನೇ ಓನರ್. ಮತ್ ನೀನ್ ಜಸ್ಟ್ ಒಬ್ಬ ಸದಸ್ಯ ಅಷ್ಟೇ. ನೀನ್ ಸದಸ್ಯ ಅನ್ನೋ ಒಂದೇ ಕಾರಣಕ್ಕೆ ನಾನೇ ಕಂಪನಿಯ ಸ್ವತ್ತುಗಳಿಗೆಲ್ಲ ನಾನೇ ಓನರು ಅಂತ ಹೇಳೋಕ್ಕಾಗತ್ತಿಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಹಂಗಲ್ಲ. ಏನೇನು ಫರ್ಮ್ಗೆ ಏನೇನ್ ಸೇರುತ್ತೋ ಅಂದ್ರೆ ಪಾಲುದಾರಿಕಾ ಸಂಸ್ಥೆಗೆ ಏನೇನ್ ಸೇರುತ್ತೋ ಸ್ವತ್ತುಗಳಿಗೆ, ಅವಕ್ಕೆಲ್ಲ ಪಾಲುದಾರರೇ ಮಾಲೀಕರಾಗಿರ್ತಾರೆ. ಆದ್ರೆ ಕಂಪನಿಗಳಲ್ಲಿ ಹಂಗಿರೋದಿಲ್ಲ. ಮೆಂಬರ್ಸ್ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ದ ಅಸೆಟ್ಸ್ ಆಫ್ ದ ಕಂಪನಿ. ಕಂಪನಿಯ ಸ್ವತ್ತಿನ ಮೇಲೆ ಅಲ್ಲಿನ ಸದಸ್ಯರಿಗೆ ಹಿತಾಸಕ್ತಿ ಇರೋದಿಲ್ಲ. ನೇರವಾಗಿ ಅವರು ನಾವೇ ಓನರ್ಸ್ ಅಂತ ಹೇಳೋಕೆ ಆಗೋದಿಲ್ಲ. ಲಾ ಪ್ರಕಾರ ಸದಸ್ಯರು ಓನರ್ಸ್ ಆಗೋದಿಲ್ಲ, ಸದಸ್ಯರೇ ಮಾಲೀಕರಾಗೋದಿಲ್ಲ. ಯಾರು ಮಾಲೀಕರು ಅಂದ್ರೆ ಕಂಪನಿನೇ ಮಾಲೀಕನಾಗಿರ್ತಾನೆ, ಕಂಪನಿನೇ ಮಾಲೀಕರಾಗಿರ್ತದೆ. ಬಿಕಾಸ್ ಕಂಪನಿ ಈಸ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಡಿಸ್ಟಿಂಕ್ಟ್ ಲೀಗಲ್ ಪರ್ಸನಾಲಿಟಿ ಆರ್ ಎಕ್ಸಿಸ್ಟೆನ್ಸ್ ಆಫ್ ಇಟ್ಸ್ ಓನ್ which is different from its members. ಮುಂದುವರಿತಾ, ನಂಬರ್ ಆಫ್ ಪಾರ್ಟ್ನರ್ಸ್ ಇಸ್ ಲಿಮಿಟೆಡ್. ಒಂದು ಪಾಲುದಾರಿಕಾ ಸಂಸ್ಥೆಗೆ ಎಷ್ಟು ಜನ ಪಾಲುದಾರರಾಗಬಹುದು? ಎಷ್ಟು ಜನ ಬೇಕಾದ್ರೂ ಆಗ್ಬೋದಾ? ನಾವು 4-5 ಸಾವಿರ ಜನ ಸೇರ್ಕೊಂಡು ಒಂದು ಪಾಲುದಾರಿಕಾ ಸಂಸ್ಥೆ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಇಲ್ಲ. ಯಾಕೆ?
ಅಗೇನ್ ನೆಕ್ಸ್ಟ್ ಈ ಟಾಪಿಕ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ಡಿಸ್ಕಸ್ ಮಾಡೋಣ. ವಿ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಇಲ್ಲೀಗಲ್ ಅಸೋಸಿಯೇಷನ್. ಇಲ್ಲೀಗಲ್ ಅಸೋಸಿಯೇಷನ್ ಏನು ಅನ್ನೋದು ನಾವು ಡೀಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡೋಣ. ಆಸ್ ಆಫ್ ನೋ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಾಟ್ ಯು ಶುಡ್ ರಿಮೆಂಬರ್ ಈಸ್ ನಂಬರ್ ಆಫ್ ಪಾರ್ಟ್ನರ್ಸ್ ಈಸ್ ಗೋಯಿಂಗ್ ಟು ಬಿ ಲಿಮಿಟೆಡ್ ಇನ್ ಎ ಫರ್ಮ್. ಒಂದು ಪಾಲುದಾರಿಕಾ ಸಂಸ್ಥೆ ನೀವು ಸ್ಥಾಪನೆ ಮಾಡಿದ್ರೆ ಅದ್ರಲ್ಲಿ ನಮ್ಮ ಮನಸೋ ಇಚ್ಛೆ ಎಷ್ಟು ಜನ ಬೇಕಾದ್ರೂ ಪಾಲುದಾರನಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಯು ಕೆನಾಟ್ ಹ್ಯಾವ್ ಆಸ್ ಮೆನಿ ಪಾರ್ಟ್ನರ್ಸ್ ಆಸ್ ಯು ವಾಂಟ್. ಆದ್ರೆ ಕಂಪನಿಗಳಿಗೆ ಹಂಗಲ್ಲ. ಎಸ್ಪೆಷಲಿ ಪಬ್ಲಿಕ್ ಕಂಪನೀಸ್, ಸಾರ್ವಜನಿಕ ಕಂಪನಿಗಳು, ಪಬ್ಲಿಕ್ ಕಂಪನಿ ಅಂತ ಏನ್ ಕರಿತೀವಿ, ಮುಂದಕ್ಕೆ ಹೋಗ್ತೀವಿ ಹಂಗಂದ್ರೆ ಏನು ಅಂತ ಅರ್ಥ. ಸೊ ಆಸ್ ಆಫ್ ನೋ ಯು ರಿಮೆಂಬರ್ ದಿಸ್ ಮಚ್. ಪಬ್ಲಿಕ್ ಕಂಪನಿಗಳಿಗೆ ಎಷ್ಟು ಜನ ಸದಸ್ಯರಾಗಬೇಕು ಅನ್ನೋದಕ್ಕೆ ಯಾವುದೇ ಲಿಮಿಟ್ಸ್ ಇಲ್ಲ. ಅಂದ್ರೆ ಎಷ್ಟು ಜನ ಬೇಕಾದ್ರೂ ಸದಸ್ಯರಾಗಬಹುದು. ಯು ಕ್ಯಾನ್ ಹ್ಯಾವ್ ಆಸ್ ಮೆನಿ ನಂಬರ್ ಆಫ್ ಮೆಂಬರ್ಸ್ ಆಸ್ ಯು ವಾಂಟ್. ನೋ ಲಿಮಿಟ್ಸ್ ಆನ್ ದ ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಪಬ್ಲಿಕ್ ಕಂಪನಿ. ಆದ್ರೆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಹಂಗಲ್ಲ. ಪಾರ್ಟ್ನರ್ಶಿಪ್ಗೆ ಕಾನೂನು ಇದೆ. ಆ ಕಾನೂನಿನ ಪ್ರಕಾರ ಇಷ್ಟು ಜನ ಮಾತ್ರ ಮ್ಯಾಕ್ಸಿಮಮ್ ಪಾರ್ಟ್ನರ್ಶಿಪ್ ನಲ್ಲಿ ಪಾಲುದಾರರಾಗಿರ್ಬೋದು. ಎಷ್ಟು ಅನ್ನೋದನ್ನ ನಾವು ಮುಂದಕ್ಕೆ ಹೋಗ್ತೀವಿ. ಇಲ್ಲಿಗಲ್ ಅಸೋಸಿಯೇಷನ್ ಅಲ್ಲಿ ಅದು ಕಾನ್ಸೆಪ್ಟ್ ಬರ್ತದೆ, ಅಲ್ಲಿ ನಾವು ಓದೋಣ. ಸೊ ಇದು ಪಾಯಿಂಟ್ ಇಷ್ಟು ನಾವು ಕಟ್ಕೊಂಡಿರ್ಬೇಕು. ನಂಬರ್ ಆಫ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಈಸ್ ಗೋಯಿಂಗ್ ಟು ಬಿ ಲಿಮಿಟೆಡ್ ಅಂಡ್ ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಕಂಪನಿ ಕ್ಯಾನ್ ಬಿ ಅನ್ಲಿಮಿಟೆಡ್. ಇಟ್ ಕ್ಯಾನ್ ಬಿ ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೂ ಆಗ್ಬೋದು. ಯಾವುದೇ ಒಂದು ನಿಬಂಧನೆಗಳು ಇಷ್ಟೇ ಜನ ಇರಬೇಕು, ಇದರಿಂದ ಮೇಲೆ ಜಾಸ್ತಿ ಜನ ಇರಬಾರ್ದು ಅಂತ ಯಾವುದೇ ನಿಬಂಧನೆಗಳು ಕಂಪನಿಗಳಿಗೆ ಇರೋದಿಲ್ಲ. That's an important difference we can find between a company and a firm. ಮುಂದುವರಿತಾ, ಲಯಬಿಲಿಟಿ ಆಫ್ ಪಾರ್ಟ್ನರ್ಸ್ ಇಸ್ ಅನ್ಲಿಮಿಟೆಡ್. ಈಗಾಗಲೇ ಓದಿದ್ವಿ. ಪಾಲುದಾರಿಕಾ ಸಂಸ್ಥೆಗಳಲ್ಲಿರುವಂತಹ ಪ್ರತಿಯೊಬ್ಬ ಪಾಲುದಾರನ ಹೊಣೆಗಾರಿಕೆ ಏನಿರುತ್ತಲ್ಲ ಅದು ಅಪರಿಮಿತವಾಗಿರ್ತದೆ. ನೋ ಲಿಮಿಟ್ಸ್. ನನ್ನ ಇನ್ವೆಸ್ಟ್ಮೆಂಟ್ ಬರೀ 10% ಇದೆ, 5% ಇದೆ, ಅದರಿಂದ ನನ್ನ ಶೇರು ಬರೀ 5% ಇದೆ, ಅದರಿಂದ ನನ್ನ ಹೊಣೆಗಾರಿಕೆ ಕೂಡ ಕೇವಲ 5% ಅಂತ ಹೇಳಂಗಿಲ್ಲ ನೀವು. ಯು ಕೆನಾಟ್ ಸೇ ಸೋ ಇನ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಪಾಲುದಾರಿಕಾ ಸಂಸ್ಥೆಯಲ್ಲಿ ಯಾವಾಗ್ಲೂ ಅಷ್ಟೇ, always partners liability is going to be unlimited. It's always going to be unlimited. Whereas in case of company can make the members liability limited. ರಿಜಿಸ್ಟರ್ಡ್ ಕಂಪನಿ ಏನಾಗುತ್ತೆ, ತುಂಬಾ ಕಂಪನಿಗಳು ಏನಾಗುತ್ತೆ ಅಂದ್ರೆ ದೇ ಆರ್ ಆಲ್ವೇಸ್ ಗೋಯಿಂಗ್ ಟು ಬಿ ನೇಮ್ ರಿಜಿಸ್ಟರ್ಡ್ ಆಸ್ ಕಂಪನೀಸ್ ವಿತ್ ಲಿಮಿಟೆಡ್ ಲಯಬಿಲಿಟಿ. ಅಂದ್ರೆ ಪರಿಮಿತ ಹೊಣೆಗಾರಿಕೆಯಿಂದಿರುವಂತಹ ಕಂಪನಿಗಳಾಗೇ ಇರ್ತವೆ ತುಂಬಾ ಕಂಪನಿಗಳು. ಅಪರಿಮಿತವಾದ ಹೊಣೆಗಾರಿಕೆ ಇರುವಂತಹ ಕಂಪನಿಗಳು ಬಹಳ ಕಡಿಮೆ, ವಿರಳ, ಅತಿ ವಿರಳ. ಯಾಕಂದ್ರೆ ಅದು ಪ್ರಮುಖವಾದಂತಹ ಒಂದು ಅನುಕೂಲ ಏನು, ಕಂಪನಿ ಮೂಲಕ ಬಿಸ್ನೆಸ್ ಮಾಡೋದು ಏನಂದ್ರೆ ಯು ಕ್ಯಾನ್ ಡೂ ಬಿಸ್ನೆಸ್ ವಿತ್ ಲಿಮಿಟೆಡ್ ಲಯಬಿಲಿಟಿ. ನಾನೇನ್ ಮಾಡ್ತೀನಿ, ನಾನು ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ಹೊಣೆಗಾರಿಕೆ ಕಂಪನಿಗೆ ಏನಂದ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿರ್ತೀನೋ ಅಷ್ಟಕ್ಕೆ ಮಾತ್ರ ನಾನು ಹೊಣೆಗಾರಿಕೆನಾಗಿರ್ತೀನಿ. ಅದಕ್ಕಿಂತ ಹೆಚ್ಚು ಏನಾರ ಕಂಪನಿ ಲಾಸ್ ಆಗಿ ಕಂಪನಿಗೆ ಬಾಧ್ಯತೆಗಳು ಬಂದು ಅಂದ್ರೆ ಕಂಪನಿಯವರು ಅಥವಾ ಯಾರು ಬಂದು ಅದ್ರ ಸಾಲಗಾರರು ಬಂದು ನನ್ನ ಕೇಳಂಗಿಲ್ಲ. ನನ್ ಕೇಳಿದ್ರೇನು, ನೋಡಪ್ಪ ನನ್ನ ಪಾಲ್ ಇಷ್ಟಿದೆ ಕಂಪನಿದು, ಅಷ್ಟನ್ನ ನಾನು ಕೊಟ್ಟಿದ್ದೀನಿ ಆಗ್ಲೇ, ಅದನ್ನ ಮೀರಿದ್ದೆಲ್ಲ ನನಗೆ ಗೊತ್ತಿಲ್ಲ. So I can do business, I can invest in a company and earn profit with limited liability. ಹೊಣೆಗಾರಿಕೆ ಪರಿಮಿತವಾಗಿರ್ತದೆ, ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಹಂಗಿರೋದಿಲ್ಲ. ಜನರಲ್ ಪಾರ್ಟ್ನರ್ಶಿಪ್ ಅಂಡರ್ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932 ಮುಂದಕ್ಕೆ ಹೋಗ್ತೀವಿ ನಾವು. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಹೊಸದಾಗಿ ಬಂದಿದೆ, ಅದು ಬೇರೆ. ಈ ಜನರಲ್ ಪಾರ್ಟ್ನರ್ಶಿಪ್ ಅಂಡರ್ ಪಾರ್ಟ್ನರ್ಶಿಪ್ ಆಕ್ಟ್, ಈಗ ನಾವೇನು ಓದ್ತಿದೀವಲ್ಲ 1932ನೇ ಅಧಿನಿಯಮದ ಕೆಳಗಿರುವಂತ ಪಾರ್ಟ್ನರ್ಶಿಪ್ ಇದೆಯಲ್ಲ, ಅಲ್ಲಿನ ಪಾಲುದಾರರ ಒಂದು ಹೊಣೆಗಾರಿಕೆ ಯಾವತ್ತೂ ಅನ್ಲಿಮಿಟೆಡ್. ಆದ್ರೆ ಪಾರ್ಟ್ನರ್ಶಿಪ್ ಕಂಪನಿಗಳಲ್ಲಿ ಹಂಗಲ್ಲ. ಕಂಪನಿಲಿ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲೇ ಅವ್ರು ಹೇಳ್ಬಿಡ್ಬೋದು, ನಮ್ಮ ಕಂಪನಿಯ ಸದಸ್ಯರ ಒಂದು ಹೊಣೆಗಾರಿಕೆ ಇದೆಯಲ್ಲ ಅದು ಲಿಮಿಟೆಡ್, ಅದು ಪರಿಮಿತಗೊಳ್ಬಹುದು, ಅದು ಬೇರೆ ಬೇರೆ ರೀತಿ ಪರಿಮಿತಗೊಳಿಸಬಹುದು. ದೇ ಕ್ಯಾನ್ ಲಿಮಿಟೆಡ್ ಇನ್ ಡಿಫ್ರೆಂಟ್ ವೇಸ್. ಇಟ್ ಕ್ಯಾನ್ ಬಿ ಲಿಮಿಟೆಡ್ ಬೈ ಗ್ಯಾರಂಟಿ ಆರ್ ಲಿಮಿಟೆಡ್ ಬೈ ಶೇರ್ಸ್ ಅಂತ ಮುಂದಕ್ಕೆ ಹೋಗ್ತೀವಿ. ನಿಮ್ಮ ಕಂಪನಿ ದಾಖಲೆಗೆ ವಿ ಕ್ಯಾನ್ ಪುಟ್ ಲಿಮಿಟ್ಸ್ ಆನ್ ಅವರ್ ಲಯಬಿಲಿಟೀಸ್ ಬೇಸ್ಡ್ ಆನ್ ಶೇರ್ಸ್ ಆರ್ ಬೇಸ್ಡ್ ಆನ್ ಗ್ಯಾರಂಟಿ. ಗ್ಯಾರಂಟಿ ಅಂದ್ರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ, ಕಂಪನಿಗೆ ಲಾಸ್ ಏನಾದ್ರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಕಂಪನಿ ಅಸೆಟ್ಸ್ಗೆ, ಎಷ್ಟು 10,000 ಆಗಿರ್ಬೋದು, 20,000 ಆಗಿರ್ಬೋದು, 20 ಲಕ್ಷ ಆಗಿರ್ಬೋದು, ಅಷ್ಟು ಮಾತ್ರ ನಾನು ಕೊಡ್ತೀನಿ ಅಂತ ಒಪ್ಕೊಂತೀನಿ. ಅಷ್ಟ್ರ ಮಾತ್ರ ನನ್ನ ಲಯಬಿಲಿಟಿ ಇರ್ತದೆ. ಅಥವಾ ಶೇರ್ ಅಂದ್ರೆ ನಾನು ಎಷ್ಟು ಶೇರ್ ಕೊಂಡ್ಕೊಂಡಿರ್ತೀನೋ ಆ ಶೇರ್ ಮೇಲೆ ಇನ್ನೂ ಎಷ್ಟು ಹಣ ಕೊಟ್ಟಿಲ್ವೋ ಕಂಪನಿಗೆ, ಅಷ್ಟರ ಮಟ್ಟಕ್ಕೆ ಮಾತ್ರ ನನ್ನ ಲಯಬಿಲಿಟಿ ಇರುತ್ತೆ, ಅದಕ್ಕೆ ಮೀರಿ ಏನು ಇರೋದಿಲ್ಲ ಅಂತ. ಬೇಕಾದ್ರೆ ಏನ್ ಮಾಡ್ಬೋದು, ಕಂಪನಿಲಿ ಸದಸ್ಯರ ಒಂದು ಹೊಣೆಗಾರಿಕೆನ ಪರಿಮಿತಗೊಳಿಸ್ಬೋದು. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಹಂಗಲ್ಲ. ಒಂದ್ಸತಿ ನಿನ್ ಪಾರ್ಟ್ನರ್ ಅಂದ್ಮೇಲೆ ನಿನ್ನ ಒಂದು ಹೊಣೆಗಾರಿಕೆ ಯಾವಾಗ್ಲೂ ಕೂಡ ಅಪರಿಮಿತವಾಗೇ ಇರುತ್ತೆ. ಇಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಅನ್ಲಿಮಿಟೆಡ್. These are some of the important differences which we can find between partnership and registered company. ಇದನ್ನ ಬಿಟ್ಟು ಇನ್ನೂ ಹೆಚ್ಚು ಮುಂದೆ ಇದಾವೆ, ನಾವು ಮುಂದೆ ಡೀಟೇಲ್ ಆಗಿ ನೀವು ಕಂಪನಿಲಿ ಓದುವಾಗ ನೀವು ಅದ್ರ ಬಗ್ಗೆ ಓದ್ತೀರಾ. ಇಷ್ಟು ಇವಾಗ ಅಂಡರ್ ಕಾಂಟ್ರಾಕ್ಟ್ ಟು ಅಂಡರ್ ಪಾರ್ಟ್ನರ್ಶಿಪ್ ಆಕ್ಟ್, ಯು ಜಸ್ಟ್ ಕೀಪ್ ಇನ್ ಮೈಂಡ್ these important differences. ಇನ್ನೊಂದು ಏನಿರ್ಬೋದು, ಎಸ್ ಪಾರ್ಟ್ನರ್ಸ್ ಆರ್ ಏಜೆಂಟ್ಸ್ ಟು ಈಚ್ ಅದರ್. ನಾವಾಗ್ಲೇ ಓದಿದ್ವಿ ಇದನ್ನು. ಪಾಲುಗಾರರು ಹೆಂಗಿರ್ತಾರೆ, ಅವ್ರು ಒಬ್ಬರಿಗೆ ಇನ್ನೊಬ್ರು ಕಾರ್ಯಭಾರಿಗಳಾಗಿರ್ತಾರೆ.
One is going to be working on behalf of others. So they are agents, partners are agents, but members are, even board of director members are not considered as agents in a firm, in a company. ಕಂಪನಿಗಳಲ್ಲಿ ಮೆಂಬರ್ಸ್ ಆರ್ ನಾಟ್ ಏಜೆಂಟ್ಸ್ ಆಫ್ ದ ಕಂಪನಿ. ಅಂದ್ರೆ ಅಲ್ಲಿನ ಕಂಪನಿಯ ಸದಸ್ಯರಿದಾರಲ್ಲ ಅವರು ಕಂಪನಿಯ ಕಾರ್ಯವಾಹಿಗಳಲ್ಲ. ಸೊ ದೇ ಆರ್ ಜಸ್ಟ್ ಮೆಂಬರ್ಸ್. ಅವ್ರು ಕೇವಲ ಸದಸ್ಯರು. ಏನಂದ್ರೆ ಅದ್ರ ಶೇರ್ ಇದ್ರೆ ಆ ಶೇರ್ ಅಲ್ಲಿ ಬರೋ ಲಾಭ ತಗೊಂತೀವಿ. ಅಕಸ್ಮಾತ್ ಲಾಸ್ ಆಯ್ತು ಅಂದ್ರೆ ಶೇರ್ನ ಶೇರ್ಗೆ ಶೇರ್ ಪ್ರಕಾರ ಎಷ್ಟು ದುಡ್ಡು ಕೊಡಬೇಕು ಅಷ್ಟು ಕೊಟ್ಟು ಸುಮ್ಮನೆ ಆಗ್ತೀವಿ. This is the only position of a member. Whereas in case of partnership, it is not so. They are agents of each other. So these are the important differences which we can find between a company and a firm. ಇವುಗಳ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ರಿ. Otherwise, we will proceed. Yes. Sir, who are the members of the company, sir? Members are, there are different ways of becoming a members. Those who buy the shares of the company, there are going to be original members and people who become members afterwards. ಎರಡು ತರ ಇರ್ತದೆ. ಅದನ್ನು ಮುಂದೆ ಓದ್ತೀರಿ ನೀವು. ಇಫ್ ಯು ಬೈ ಎ ಶೇರ್, ನೀವೇನ್ ಮಾಡ್ತೀವಿ, ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಇದೆ, ಶೇರ್ ಮಾರ್ಕೆಟ್ ಕೇಳಿದ್ರಿ ನೀವು, ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಕಂಪನಿ ಶೇರ್ ನ ತಗೊಂಡ್ರಿ ಅಂದ್ಕೊಂಡು, ಇಫ್ ಯು ಪರ್ಚೇಸ್ ದ ಶೇರ್ ಆಫ್ ಎ ಕಂಪನಿ, ಆಟೋಮೆಟಿಕಲಿ ಯು ಬಿಕೇಮ್ ಇಟ್ಸ್ ಮೆಂಬರ್. ಆ ಕಂಪನಿಯ ಸದಸ್ಯರಾಗ್ಬಿಟ್ರಿ ನೀವು. ಸೊ ಇನ್ನು ಸ್ಟಾರ್ಟಿಂಗ್ ಏನಿರ್ತದೆ ಅಂದ್ರೆ, ನೀವು ಕಂಪನಿ ಶುರು ಮಾಡ್ತೀರಿ ಅಂದ್ಕೊಳ್ಳಿ, ಒಂದು 20 ಜನ ಸೇರ್ಕೊಂಡ್ರಿ, ನೀವು 20 ಜನ ಸೇರ್ಕೊಂಡು ರಿಜಿಸ್ಟರ್ ಮಾಡಿದ್ರಿ ಕಂಪನಿನ. ಅಲ್ಲಿ ಒಂದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಬರ್ತದೆ. ಅಲ್ಲಿ ನೀವು ನಮೂದಿಸಿರ್ತೀರ ಯಾರ್ಯಾರು ಈ ಮೆಮೊರಾಂಡಮ್ ಸೈನ್ ಮಾಡಿದೀವಿ ಅಂತ. ಅದ್ರ ಬೇಸಿಸ್ ಮೇಲೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಹೂಎವರ್ ಈಸ್ ಎ ಸಬ್ಸ್ಕ್ರೈಬರ್ ಟು ದ ಮೆಮೊರಾಂಡಮ್ ಯಾರ್ಯಾರು ಸೈನ್ ಮಾಡಿ ಈ ಶೇರ್ ತಗೊಂತೀವಿ ಅಂತ ಏನ್ ಒಪ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ಕೂಡ ಸದಸ್ಯರಾಗ್ತಾರೆ. ಮುಂದಕ್ಕೆ ಯಾರ್ಯಾರು ತುಂಬಾ ಜನ ಬರ್ತಾರೆ, ಶೇರ್ ಕೊಂಡ್ಕೊಂತಾರೆ, ಸದಸ್ಯರಾಗ್ತಾರೆ. ಮಾರಾಟ ಮಾಡ್ಬಿಟ್ಟು ಹೊರಗೆ ಹೋಗ್ತಾರೆ. ಯಾರು ಅದನ್ನ ಅವ್ರ ಹತ್ರ ಯಾರು ಶೇರ್ ತಗೊಂತಾರೋ ಅವ್ರು ಮೆಂಬರ್ಸ್ ಆಗ್ತಾರೆ. ಇವರು ಮಾರಾಟ ಮಾಡಿದವರು ಮೆಂಬರ್ಸ್ ಸದಸ್ಯತ್ವದಿಂದ ಹೊರಗೆ ಬರ್ತಾರೆ. ಸೊ ಮೆಂಬರ್ಶಿಪ್ is the most common method of becoming a member is by purchasing or subscribing to the memorandum or purchasing the shares. ಇವು ಯಾವಾಗ ಶೇರ್ ಕ್ಯಾಪಿಟಲ್ ಇರೋ ಕಂಪನಿಗಳು. ಶೇರ್ ಕ್ಯಾಪಿಟಲ್ ಇಲ್ಲದೆ ಇರೋ ಕಂಪನಿಗಳು ಕೆಲವು ಇರ್ತವೆ. ಅದ್ರ ಬಗ್ಗೆ ಡೀಟೇಲ್ಸ್ ನೀವು ಕಂಪನಿಯಲ್ಲಿ ಓದ್ತೀರಿ. ಅವಾಗ ಅಲ್ಲಿ ನಂಬರ್ ಆಫ್ ರಿಜಿಸ್ಟರ್ ಆಫ್ ಮೆಂಬರ್ಸ್ ಅಂತ ಒಂದು ಇರ್ತದೆ. ಅಲ್ಲಿ ನಮೂದಿಸಿರ್ತಾರೆ ಇಂತಿಂತ ವ್ಯಕ್ತಿಗಳು ಆ ಕಂಪನಿ ಸದಸ್ಯರು ಅಂತ. ಅವ್ರಿಗೆ ದೇ ವಿಲ್ ಬಿ ಗಿವಿಂಗ್ ಗ್ಯಾರಂಟಿ, ಇಷ್ಟು ಕೊಟ್ಟಿರ್ತಾರೆ ದುಡ್ಡನ್ನ, ಇಷ್ಟನ್ನ ನಾವು ಕೊಡ್ತೀವಿ ಕಂಪನಿಗೆ ಏನಾದ್ರು ಸಮಸ್ಯೆ ಆದ್ರೆ ಅಂತ. ಅಂತವ್ರನ್ನ ನಾವು ಸದಸ್ಯರು ಅಂತ ಕರಿತೀವಿ. ಇಟ್ ಡಿಪೆಂಡ್ಸ್ ಆನ್ ದ ರಿಜಿಸ್ಟರ್ ಆಫ್ ಮೆಂಬರ್ಸ್ ಆಫ್ ಕಂಪನಿ. ಪ್ರತಿ ಕಂಪನಿಗೂ ಅದರ ಸದಸ್ಯರ ಒಂದು ರಿಜಿಸ್ಟರ್ ಇರುತ್ತೆ. ಆ ರಿಜಿಸ್ಟರ್ ಅಲ್ಲಿ ಯಾರ್ಯಾರ ಹೆಸರು ನಮೂದಿಸಿರ್ತಾರೋ ಅವರೆಲ್ಲ ಆ ಕಂಪನಿಯ ಸದಸ್ಯರಾಗ್ತಾರೆ. I hope I answered this. ಅರ್ಥ ಆಯ್ತಮ್ಮ? Yes, sir. Okay. Yes, ಹೇಳ್ರಿ ವಿನೋದ್. ಪ್ರಿಫರೆನ್ಷಿಯಲ್ ಶೇರ್ಸ್ ಇದೆ ತಗೊಂಡಿರ್ತಾರಲ್ಲ ಸರ್, ಇಲ್ಲ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಮೆಂಬರ್ಸ್. ಅದು ಮುಂದಕ್ಕೆ ಕಂಪನಿನಲ್ಲಿ ಡೀಟೇಲ್ ಆಗಿ ಗೊತ್ತು. ಯಾಕಂದ್ರೆ ತುಂಬಾ ಜನಕ್ಕೆ ಇವಾಗ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ನೀವು ಕಾಮರ್ಸ್ ಓದಿರ್ತೀರಾ, ನಿಮ್ಗೆ ಗೊತ್ತಿರ್ತದೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಮೆಂಬರ್ಸ್ ಫಾರ್ ಸಮ್ ಪರ್ಪಸಸ್. ಫಾರ್ ಅದರ್ ಪರ್ಪಸಸ್ they may be treated as members at some point of time. In general, preference shareholders are not considered as members. Preference share ಅಂದ್ರೆ ಏನು ಅನ್ನೋದನ್ನ ಈಗಲೇ ಹೇಳೋದು ಬೇಡ. ಯಾಕಂದ್ರೆ ಈಗಲೇ ಡಿಸ್ಕಸ್ ಮಾಡಕ್ ಹೋದ್ರೆ ಹುಡುಗರಿಗೆ ಅರ್ಥವಾಗೋದಿಲ್ಲ. ಅದು you will study it in details once you go to your final year. To your question, answer is no. Preference shareholders are not considered as members in themselves. Okay. Yes, sir. Yes. Anything else? No, sir. Okay. ಬೇರೆ ಯಾರ ಡೌಟ್ಸ್ ಇದೆಯಾ? I think 4 minutes are left. So this is with respect to the difference between company and partnership firm. So in ಮುಂದುವರಿತಾ now we will proceed to the next part of our discussion, that is section 6 of partnership act. Partnership act ನ ಅನುಚ್ಛೇದ 13 ಅಂತ ಅನುಚ್ಛೇದ 6, that is going to deal with the determination of existence of partnership. ಬಹಳ ಪ್ರಮುಖವಾದಂತ ಒಂದು ಅಂಶ. ಮತ್ತೆ ಇದ್ರ ಬಗ್ಗೆ ತುಂಬಾ ಸರ್ತಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಟೆಸ್ಟ್ ಟು ಡಿಟರ್ಮೈನ್ ದ ಎಕ್ಸಿಸ್ಟೆನ್ಸ್ ಆಫ್ ಪಾರ್ಟ್ನರ್ಶಿಪ್. ಅಂದ್ರೆ ಒಂದು ಕಡೆ ಪಾಲುದಾರಿಕಾ ಸಂಸ್ಥೆ ಇದೆಯೋ ಅನ್ನೋದಕ್ಕೆ ಯಾವ ಪರೀಕ್ಷೆಗಳ ಮೂಲಕ ನಾವು ಖಾತ್ರಿಪಡಿಸ್ಕೊಬಹುದು. ಹೌ ಟು ಡಿಟರ್ಮೈನ್, ಕಂಡುಹಿಡಿಯೋದು ಹೆಂಗೆ? ಒಂದು ಕಡೆ ಯಾರೋ ವ್ಯಾಪಾರ ಮಾಡ್ತಿದ್ದಾರೆ ಒಂದು ಗುಂಪು, ಅವರು ಆ ಗುಂಪನ್ನ ನಾವು ಪಾಲುದಾರಿಕಾ ಸಂಸ್ಥೆನ ಅಲ್ವಾ ಅಂತ ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಬಹಳ ವಿವರಣಾತ್ಮಕವಾಗಿ ನಿಯಮಗಳನ್ನ ನಮ್ಮ ಕಲಂ 6 ಪಾರ್ಟ್ನರ್ಶಿಪ್ ಆಕ್ಟ್ 1932, ಪಾಲುದಾರಿಕಾ ಅಧಿನಿಯಮ 1932 ಕಲಂ 6ರಲ್ಲಿ ಇದ್ರ ಬಗ್ಗೆ ಬಹಳ ಎಲಾಬರೇಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫ್ರೇಮ್ ಮಾಡಿದ್ದಾರೆ. ಅದು ಏನು ಅನ್ನೋದನ್ನ
I think we'll discuss that in the next class. ಮತ್ತೆ one more thing I would like to tell you, ಈ ಮುಗಿದ್ರೆ ಆಟೋಮೆಟಿಕ್ ಆಗಿ ಮುಗಿದ್ರೆ ಕಟ್ ಮಾಡ್ರಿ. ವಿಲ್ ಡಿಸ್ಕಸ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟುಮಾರೋ again 2 PM ವಿಲ್ ಟೇಕ್ ದ ಕ್ಲಾಸ್. ನೀವು ತುಂಬಾ ಜನ ಹುಡುಗರು ಇನ್ನು ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಜನ ಇನ್ನು ಕ್ಲಾಸ್ ಜಾಯ್ನ್ ಆಗಿಲ್ಲ. ಐ ಥಿಂಕ್ ಕಾಂಟ್ರಾಕ್ಟ್ 2 ಕ್ಲಾಸು ಕ್ರಿಯೇಟ್ ಮಾಡಿದೀವಿ, ಅಲ್ಲಿ ತುಂಬಾ ಮೆಟೀರಿಯಲ್ಸ್ ಅಪ್ಲೋಡ್ ಮಾಡ್ತೀವಿ. ನಾವು ಒನ್ ಮೋರ್ ಪ್ಲಾನ್ ವಾಟ್ ಐ ಹ್ಯಾವ್ ಇಸ್, ವಾಟ್ ಎವರ್ ದ ಕ್ಲಾಸ್ ಐ ಟೇಕ್ ಆನ್ ಝೂಮ್ ಅದನ್ನ ನಾನು ರೆಕಾರ್ಡ್ ಮಾಡಿರ್ತೀನಿ. ಸೊ ಐ ವಿಲ್ ಬಿ ಅಪ್ಲೋಡಿಂಗ್ ದ ಸೇಮ್ ವಿಡಿಯೋ ಆನ್ ದಟ್ ಗೂಗಲ್ ಕ್ಲಾಸ್ ರೂಮ್, ಸೊ ದಟ್ ಹೂಎವರ್ ವಾಂಟ್ಸ್, ಹೂಎವರ್ ಮಿಸಸ್ ದ ಕ್ಲಾಸ್, ಯಾರ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ರೆ ದೇ ಕ್ಯಾನ್ ಜಸ್ಟ್ ವಾಚ್ ದೇರ್ ವಿಡಿಯೋ ಬೈ ಜಾಯ್ನಿಂಗ್ ದ ಕ್ಲಾಸ್ ರೂಮ್ ಅಲ್ಲಿ ಲಿಂಕ್ಸ್ ಇರ್ತದೆ. ಲಿಂಕ್ ಆಫ್ ದ ವಿಡಿಯೋ ನಂದು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದ್ರ ಲಿಂಕ್ ಅಲ್ಲಿ ಕೊಟ್ಟಿರ್ತೀವಿ. ಹೂಎವರ್ ವಾಂಟ್ಸ್ ದೇ ಕ್ಯಾನ್ ವಾಚ್ ದ ಲೆಕ್ಚರ್ ಲೇಟರ್. ಅರ್ಥ ಆಗ್ಲಿಲ್ಲ ಅಂದ್ರೆ ಪಾಯಿಂಟ್ಸ್ ಮಾಡ್ಕೊಂಡ್ ಬಂದು ನನ್ನ ಕೇಳಬಹುದು. ಸೊ ದಿಸ್ ಇಸ್ ವಾಟ್ ಇಸ್ ದ ಪ್ಲಾನ್. ಸೊ ದೋಸ್ ಹೂ ಹ್ಯಾವ್ ನಾಟ್ ಜಾಯಿನ್ ದ ಕ್ಲಾಸ್, ಪ್ಲೀಸ್ ಜಾಯಿನ್ ದ ಗೂಗಲ್ ಕ್ಲಾಸ್ ರೂಮ್. ಯಾಕಂದ್ರೆ ಫೈನಲ್ ಇಯರ್ ಗಂತೂ ನಾನು ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ ಆಗ್ಲೇ. ಇವನ್ ಐ ವಿಲ್ ಬಿ ಟೆಲಿಂಗ್ ದ ಸೇಮ್ ಥಿಂಗ್ ಟು ಯು. ಇಫ್ ಯು ಪೀಪಲ್ ಫೈಂಡ್ it difficult to join, or if you want guidance, please let me know. I will have a separate session just to ensure that every student who is willing to join the class, let him come to let him discuss it with me and give his email ID so that I can ensure that he joins the class. And I will also take a session if at all many students, many people, I don't know what is the difficulty. ತುಂಬಾ ಜನ ಕೇಳ್ತಾರೆ ನಾನು ಜಾಯ್ನ್ ಆಗಕ್ತಿಲ್ಲ ಅಂತ. ಬಟ್ ಐ ಫೀಲ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಹು ಹ್ಯಾವ್ ಜಾಯ್ನ್, ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಡಿಫಿಕಲ್ಟಿ. ಯಾರಿಗಾರ ಡಿಫಿಕಲ್ಟಿ ಇದೆಯಾ ಇಲ್ಲಿ ಇರೋರಿಗೆ ಆ ಕ್ಲಾಸ್ ಜಾಯ್ನ್ ಆಗೋದ್ರಲ್ಲಿ? ನೋ ಸರ್. ಇಲ್ಲಲ್ಲ. ಸೊ ನಿಮ್ ಫ್ರೆಂಡ್ಸ್ ಒಂದು ಇಟ್ಸ್ ಅ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್, ಯು ಪ್ಲೀಸ್ ಇನ್ಫಾರ್ಮ್ ಇಟ್ ಟು ಯುವರ್ ಫ್ರೆಂಡ್ಸ್ ದಟ್ if at all you want to watch those online classes which are recorded whenever they want, the links are available. Ask them to join the class, or ask them to speak to me, or send a WhatsApp message to me, so that I can ensure that they are added into the classroom by creating the necessary ID. So basic skill, some small methods are there which you people should ಅಂಡರ್ಸ್ಟ್ಯಾಂಡ್. ಅಟ್ಲೀಸ್ಟ್ ಗೊತ್ತಿಲ್ಲದೆ ಕಲ್ತ್ಕೊಬೇಕು. ಯಾರನ್ನ ಕೇಳಿದ್ರೆ ಹೇಳ್ಕೊಡ್ತಾರೆ, ಕೇಳ್ಕೊಂಡು ದಯವಿಟ್ಟು ಜಾಯ್ನ್ ಆಗ್ರಿ ಕ್ಲಾಸ್ ರೂಮ್. ಇಟ್ ಈಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಶೇರ್ ಅಂಡ್ ಡಿಸ್ಕಸ್ ಸೋ ಮೆನಿ ಥಿಂಗ್ಸ್, ಅಂಡ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ದ ಕ್ಲಾಸ್ ಮೋರ್ ಲೈವ್ಲಿ ಅಂಡ್ ಇಂಟರಾಕ್ಟಿವ್. ಅದರಿಂದ ಹೇಳಿ ನಿಮ್ ಫ್ರೆಂಡ್ಸ್ಗೆ ಜಾಯ್ನ್ ಆಗ್ಲಿ. ಇಫ್ ಅಟ್ ಆಲ್ ಯು